ಸ್ಕ್ರೀನ್ ನೀನೇ ಶೇರ್ ಮಾಡಿ. ಹ್ಮ್ ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಲಾಸ್ಟ್ ಕ್ಲಾಸ್ ಶುಕ್ಲಗತ ರೋಗ ಲಕ್ಷಣಗಳನ್ನ ಮಾಡಿದ್ವಿ. ಸೊ ಈಗ ಜಸ್ಟ್ ಒಮ್ಮೆ ಲಕ್ಷಣ ರಿವೈಸ್ ಮಾಡಿ ಸೈಮಲ್ಟೇನಿಯಸ್ಲಿ ಚಿಕಿತ್ಸೆ ನೋಡೋಣ. ಸೊ ಫಸ್ಟ್ ಶುಕ್ಲಗತ ರೋಗ, ಟೋಟಲಿ 11 ಟೈಪ್ಸ್ ಆಫ್ ರೋಗ ಬರುತ್ತೆ. ಯಾವ್ಯಾವ ಅಂತ ಪ್ರಸ್ತರಿಯರ್ಮ, ಶುಕ್ಲರ್ಮಿಕ, ಅರ್ಜುನ, ಪಿಷ್ಟಕ, ಸಿರಾಜಾಲ, ಸಿರಾಪಿಡಕ, ಬಲಾಸಕರದಿತ. ಫಸ್ಟ್ ಚರ್ಮಗಳು ಬರುತ್ತೆ. ಮಾಂಸಾಂಕುರ ಮಾಂಸವಾದ ಗ್ರೋತ್ ಅಂತ ತಗೋಬಹುದು. ಓಕೆ, ದಟ್ ಇಸ್ ಬೇಸಿಕಲಿ ಇಟ್ ಈಸ್ ಆಫ್ 5 ಟೈಪ್ಸ್: ಪ್ರಸ್ತರಿಯರ್ಮ, ಶುಕ್ಲಾರ್ಮ, ಲೋಹಿತಾರ್ಮ, ಅಧಿಮಾಂಸಜಾರ್ಮ, ಸ್ನಾಯುವಾರ್ಮ. ಓಕೆ, ಈ ಅರ್ಮಗಳು 5 ಅರ್ಮಗಳೆಲ್ಲ ಛೇದನ ಸಾಧ್ಯ ವ್ಯಾಧಿ. ಓಕೆ, ಫಸ್ಟ್ ಲಕ್ಷಣ ನೋಡೋಣ. ಪ್ರಸ್ತರಿ ಪ್ರತಿತಮಿ ಅರ್ಮ ಶುಕ್ಲ ಭಾಗೆ ವಿಸ್ತೀರ್ಣಂ ತನುರುದಿರ ಪ್ರಭ ಸ ನೀಲಂ ಅಂತಂದ್ರೆ ದೇರ್ ಇಸ್ ಒನ್ ಅರ್ಮ ಅಂತಾನೆ ಮಾಂಸವದ್ ಗ್ರೋತ್ ಇರುತ್ತೆ. ಓಕೆ, ಹೇಗಿರುತ್ತೆ, ಎಲ್ಲಿರುತ್ತೆ? ಶುಕ್ಲ ಭಾಗೆ, ಶುಕ್ಲ ಮಂಡಲದಲ್ಲಿ ಇರುತ್ತೆ. ವಿಸ್ತೀರ್ಣ ಅಂತಂದ್ರೆ ಬೇಸ್ ಪಾರ್ಟ್, ಅಂದ್ರೆ ಕೆಳಗಿನ ಬೇಸ್ ಪಾರ್ಟ್ ಇಟ್ ಈಸ್ ವಿಸ್ತೀರ್ಣ ಅಂದ್ರೆ ಬ್ರಾಡ್ ಒನ್ ಇರುತ್ತೆ. ತನು ಅಂತಂದ್ರೆ ಗ್ರೋಯಿಂಗ್ ಅಂಡ್ ಯಾವಾಗ್ಲೂ ತನು ಇರುತ್ತೆ. ತನು ರುಧಿರ ಪ್ರಭಾ ಸ ನೀಲಂ ಅಂದ್ರೆ ಇಟ್ ಈಸ್ ಆಫ್ ಐದರ್ ರಕ್ತವರ್ಣ, ರುಧಿರ ರಕ್ತವರ್ಣ ಅಥವಾ ನೀಲವರ್ಣ. ಇಟ್ ಈಸ್ ನೋನ್ ಆಸ್ ಅದು ಪ್ರಸ್ತರಿಯರ್ಮ. ಬೇರೆ ಆಚಾರ್ಯ ನೋಡೋದ, ಆಚಾರ್ಯ ವಿದೇಹ ಅವ್ರ ಏನ್ ಹೇಳ್ತಾರಂದ್ರೆ ದೇರ್ ಇಸ್ ಸೇಮ್ ಥಿಂಗ್, ಮಾಂಸ ಸಂಚಯ ಇರುತ್ತೆ. ಇಟ್ ಈಸ್ ಆಫ್ ಐದರ್ ಶಾವವರ್ಣ ರಕ್ತ. ಓಕೆ, ಅಪ್ಪಟ ಏನ್ ಹೇಳ್ತಾರೆ, ಇಟ್ ಈಸ್ ಶಾವವರ್ಣ ಅಥವಾ ರುಧಿರವತ್ ವರ್ಣ ಇರುತ್ತೆ. ಇಲ್ಲಿ ಸಹ ಮಾಂಸವತ್ ಗ್ರೋತ ಇರುತ್ತೆ. ತ್ರಿದೋಷಗಳು ವಿಶೇಷಣ ಇರುತ್ತೆ ಇದರಲ್ಲಿ. ಅಂಡ್ ಮೃದು ಇರುತ್ತೆ. ಆಶು ವೃದ್ಧಿ, ಓಕೆ, ಅರುಜ ಅಂದ್ರೆ ಪೇನ್ಲೆಸ್ ಇರುತ್ತೆ. ಇನ್ನೊಂದು ಆಚಾರ್ಯ ವಾಗ್ಭಟ ಏನ್ ಹೇಳ್ತಾರ ಅಂತಂದ್ರೆ, ಆ ವ್ಯಾಧಿ ಸ್ಟಾರ್ಟ್ ಆಗೋ ಟೈಮಲ್ಲಿ ರಕ್ತವರ್ಣ ಇರುತ್ತೆ, ಅಡ್ವಾನ್ಸ್ ಆದಾಗ ಇಟ್ ಈಸ್ ನೀರವರ್ಣ ಅಂತ ಹೇಳ್ತಾರೆ. ಓಕೆ, ಸೊ ಅರ್ಮ 5 ಅರ್ಮಗಳ ಚಿಕಿತ್ಸಾ ಛೇದನ ಸಾಧನೆ ಇದೆ, ಛೇದನ ಫಾರ್ವರ್ಡ್ ಬೈ ಲೇಖನ ಇದೆ. ಸೊ ಅದನ್ನು 5 ಅರ್ಮ ಮುಗಿಸಿ ಒಮ್ಮೆಲೆ ಹೇಳ್ತೀನಿ. ಓಕೆ, ದಿಸ್ ಇಸ್ ಪ್ರಸ್ತರಿ ಅರ್ಮ. ಓಕೆ, ನೆಕ್ಸ್ಟ್ ಇಸ್ ಶುಕ್ಲಾರ್ಮ. ಶುಕ್ಲಾಖ್ಯಂ ಮೃದುಕಥಯಂತಿ ಶುಕ್ಲ ಭಾಗೆ ಸಶ್ವೇತಂ ಸಮಮ್ಯಃ ವರ್ತತೆ ಸ್ಥಿರೇಣ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಶುಕ್ಲಾಖ್ಯಂ ಮೃದುಕಥಯಂತಿ ಅಂದ್ರೆ ಇಲ್ಲಿ ಸಹ ಮಾಂಸವ ಗ್ರೋತ್ ಇರುತ್ತೆ. ಏನ್ ಹೇಳ್ತಾರೆ? ಶುಕ್ಲಾಖ್ಯಂ ಮೃದುಕಥಯಂತಿ, ಇದು ಶುಕ್ಲ ವರ್ಣ ಇರುತ್ತೆ, ಅದು ಮಾಂಸ ಮೃದು ಇರುತ್ತೆ. ಎಲ್ಲಿರುತ್ತೆ? ಅಗೇನ್ ಶುಕ್ಲ ಭಾಗ. ಸಶ್ವೇತಂ ಸಮಮ್ಯಃ ವರ್ತತೆ ಚಿರೇಣ. ಪ್ರಸ್ತರಿಯರ್ಮ ಆಶು ವೃದ್ಧಿ ಅಂತ ಹೇಳಿದ್ರು, ಇದು ಚಿರವೃದ್ಧಿ. ಹೀಗೆ ಮೃದು ಇರುತ್ತೆ, ಶ್ವೇತವರ್ಣ ಇರುತ್ತೆ. ದಿಸ್ ಇಸ್ ಯಾವುದು? ಶುಕ್ಲಾರ್ಮ. ಅಷ್ಟಾಂಗದ ಪ್ರಕಾರ ಏನ್ ಹೇಳ್ತಾರಂದ್ರೆ, ಕಫಾತ್ ಶುಕ್ಲೆ ಸಮಂ ಶ್ವೇತಂ ಚಿರವೃದ್ಧ ಮಾಂಸಕ ಶುಕ್ಲಾರ್ಮ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ದೂಷಿತ ಕಫ ಏನ್ ಮಾಡುತ್ತೆ, ಶುಕ್ಲ ಮಂಡಲದಲ್ಲಿ ಸಂಚಯ ಆಗುತ್ತೆ. ನಂತರ ಏನಾಗುತ್ತೆ, ಅಲ್ಲಿ ಒಂದು ಮಾಂಸವದ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಇದು ಶ್ವೇತವರ್ಣವಾಗಿರುತ್ತೆ, ನಿಧಾನಕ್ಕೆ ಗ್ರೋತ್ ಇರುತ್ತೆ. ಅಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಅದು ಶುಕ್ಲಾರ್ಮ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಲೋಹಿತಾರ್ಮ. ಲೋಹಿತಾರ್ಮ ಕ್ಷತಜರ್ಮ ಅಂತಾನು ಹೇಳ್ತಾರೆ. ಯನ್ಮಾಂಸಂ ಪ್ರಚಯಂ ಉಪೈತಿ ಶುಕ್ಲ ಭಾಗೆ ಪದ್ಮಾಭಂ ತಮುಪೈತಿ ಲೋಹಿತಾರ್ಮ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಸಹ ಒಂದು ಮಾಂಸವದ್ ಗ್ರೋತ್ ಇರುತ್ತೆ, ಎಲ್ಲಿ? ಶುಕ್ಲ ಮಂಡಲದಲ್ಲಿ. ಅದ ಆಕಾರ ಹೇಗಿರುತ್ತೆ ಅಥವಾ ವರ್ಣ ಹೇಗಿರುತ್ತೆ ಅಂತಂದ್ರೆ ಪದ್ಮಾಭವರ್ಣ, ಅಂದ್ರೆ ಪದ್ಮವರ್ಣ.
ಲೋಟಸ್ ಫ್ಲವರ್ ಇರುತ್ತಲ್ಲ ಆ ವರ್ಣ ಇರುತ್ತೆ. ಇಟ್ ಈಸ್ ಟರ್ಮ್ಡ್ ಆಸ್ ಲೋಹಿತಾರ್ಮ. ಅಷ್ಟಾಂಗ ಹೃದಯ ಪ್ರಕಾರ ಶೋಣಿತಾರ್ಮ ಸಮಂ ಶ್ಲಕ್ಷ್ಣಂ ಪದ್ಮಾಭಂ ಅಧಿಮಾಂಸಕಂ ಅಂತ ಹೇಳ್ತಾರೆ. ಅಂದ್ರೆ ಪದ್ಮಾವತ್ ವರ್ಣ ಇರುತ್ತೆ, ಶ್ಲಕ್ಷ್ಣ ಇರುತ್ತೆ, ಯಾವುದು ಅದು ಮಾಂಸವತ್ ಗ್ರೋತ್ ಎಲ್ಲಿರುತ್ತೆ, ಶುಕ್ಲಮಂಡಲದಲ್ಲಿ ಇರುತ್ತೆ. ದಿಸ್ ಇಸ್ ನೋನ್ ಆಸ್ ರಕ್ತಾರ್ಮ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಮ್ಸ್ ಅಧಿಮಾಂಸಜಾರ್ಮ. ಅಧಿಮಾಂಸಜಾರ್ಮದಲ್ಲಿ ಏನ್ ಹೇಳ್ತಾರೆ, ಇಟ್ ಈಸ್ ತ್ರಿದೋಷಜ ಶಿಜರ ಸಾಧ್ಯವಾದಿ. ಓಕೆ, ವಿಸ್ತೀರ್ಣಂ ಮೃದು ಬಹಲಂ ಯಕೃತ್ ಪ್ರಕಾಶಂ ಶಾವಂ ವಾ ತತ್ ಮಾಂಸಧರ್ಮ ವಿದ್ಯಾ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ, ಈ ಧರ್ಮಗೆ ವಿಸ್ತೀರ್ಣಂ ಮೃದು ಬಹಲಂ ವೈಡ್ ಏರಿಯಾ ಆಕ್ಯುಪೈ ಮಾಡಿರುತ್ತೆ. ಓಕೆ, ಮೃದು ಬಹಲ ಅಂದ್ರೆ ಸ್ವಲ್ಪ ದೊಡ್ಡದಿರುತ್ತೆ. ಓಕೆ, ಯಕೃತ್ ಪ್ರಕಾಶಂ ಶಾವಂಬ ಅಂದ್ರೆ ಯಕೃತ್ ಸಮಾನ ವರ್ಣ ಇರುತ್ತೆ, ಶಾವವರ್ಣ ಯಕೃತ್ ಸಮಾನ ಶಾವವರ್ಣ ಇರುತ್ತೆ. ತದ್ ಅಧಿಕ ಮಾಂಸಜಾರ್ಮ ವಿದ್ಯಾ, ದಿಸ್ ಇಸ್ ಟರ್ನ್ ಆಸ್ ಅಧಿಮಾಂಸಜಾರ್ಮ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಆಚಾರ್ಯ ವಾಗ್ಭಟನ್ ಪ್ರಕಾರ ಶುಷ್ಕಾಸೃಕ್ ಪಿಂಡವತ್ ಶಾವಂ ಯನ್ಮಾಂಸಂ ಬಹಲಂ ಪೃಥು ಅಧಿಮಾಂಸಜ ಅರ್ಮ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅರ್ಮ ಯಾವ ತರ ಇರುತ್ತೆ, ಶಶಾಸ್ರಕ್ ಪಿಂಡವತ್ ಅಂದ್ರೆ ರಾಬಿಟ್ ಇನ ಬ್ಲಡ್ ವರ್ಣ ಇರುತ್ತೆ, ಶಶಾಸ್ರಕ್ ಪಿಂಡವತ್ ಶಾವಂ ಯನ್ಮಾಂಸಂ ಬಹಲಂ ಪೃಥು. ಓಕೆ, ಮಾಂಸಾವತ್ ಗ್ರೋತ್ ಹೇಗಿರುತ್ತೆ, ಬಹಳ ಇರುತ್ತೆ ಅಂಡ್ ಪೃಥು ಇರುತ್ತೆ. ಇಟ್ ಈಸ್ ಟರ್ಮ್ಡ್ ಆಸ್ ಅಧಿಮಾಂಸಜ ಅರ್ಮ. ಓಕೆ, ನೆಕ್ಸ್ಟ್ ಇದು ನೆಕ್ಸ್ಟ್ ಕಮ್ ಸ್ನಾಯುವರ್ಮ. ಸ್ನಾಯುವರ್ಮದ ಏನ್ ಹೇಳ್ತಾರೆ, ಶುಕ್ಲೇ ಯತ್ ಪಿಶಿತ ಉಪೈತಿ ವೃದ್ಧಿಮೇತತ್ ಸ್ನಾಯುವರ್ಮ ಅಭಿಪಟಿತಂ ಖರಂ ಪ್ರಪಾಂಡು ಅಂತ ಹೇಳ್ತಾರೆ. ಮಾಂಸ ವಿಚ್ ಈಸ್ ಖರ ಅಂಡ್ ಪಾಂಡುವರ್ಣ ಅಂತ ಹೇಳ್ತಾನೆ. ಶುಕ್ಲ ಭಾಗದಲ್ಲಿ ಪಿಶಿತಂ ಉಪೈತಿ, ಪಿಶಿತವಾದ ಒಂದು ಮಾಂಸವದ್ ಗ್ರೋತ್ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಅದು ಯಾವ ತರ ಖರ ಇರುತ್ತೆ. ನೆಕ್ಸ್ಟ್ ಹೇಳಿ, ಸ್ನಾಯು ಅರ್ಮೇತಿ ಅಭಿಪಟಿತಂ ಖರಂ ಪ್ರಪಾಂಡು, ಪಾಂಡು ವರ್ಣ ಇರುತ್ತೆ ಅಂಡ್ ಖರ ಇರುತ್ತೆ ಅದು ಅರ್ಮ. ಇಟ್ ಇಸ್ ಟರ್ಮ್ಡ್ ಆಸ್ ಸ್ನಾಯು ಅರ್ಮ. ಸ್ಥಿರ, ಓಕೆ, ಅಕಾರ್ಡಿಂಗ್ ಟು ಮಾಧವ ನಿಧಾನ, ಸ್ಥಿರಂ ಪ್ರಸ್ತರಿ ಮಾಂಸಾಖ್ಯಂ ಶುಷ್ಕಂ ಸ್ನಾಯು ಅರ್ಮ ಪಂಚಮಂ ಅಂತ ಹೇಳ್ತಾರೆ. ಅಂದ್ರೆ ಪ್ರಸ್ತರಿ ಅರ್ಮನ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಂದ್ರೆ ಇಟ್ ವಿಲ್ ಫರ್ದರ್ ಮ್ಯಾನಿಫೆಸ್ಟ್ ಇಂಟು ಯಾವುದು, ಸ್ನಾಯು ಅರ್ಮ ಅಂತ ಹೇಳ್ತಾರೆ. ಈ ಮಾಂಸವತ್ ಅರ್ಮ ಅಲ್ಲಿ ಏನಿರ್ತದೆ, ಫಸ್ಟ್ ಪ್ರಸ್ತರಿ ಅರ್ಮದಲ್ಲಿ ಮಾಧವ ನಿಧಾನಕರ ಏನ್ ಹೇಳ್ತಾರೆ, ಸ್ರಾವ ಇರುತ್ತೆ ಅಂತ ಹೇಳ್ತಾರೆ. ನಂತರ ವಾತ ಅಗೇನ್ ಶುಷ್ಕ ಮಾಡ್ಬಿಡುತ್ತೆ, ಅದನ್ನ ಅಂದ್ರೆ ಅಸ್ರಾವಯುಕ್ತ ಮಾಡ್ಬಿಡುತ್ತೆ. ಇಟ್ ಈಸ್ ಟರ್ಮ್ಡ್ ಆಸ್ ಸ್ನಾಯುವರ್ಮ ಅಂತ ಹೇಳ್ತಾರೆ. ಅಷ್ಟಾಂಗ ಸಂಗ್ರಹ ಪ್ರಕಾರ ಹೇಳ್ತಾರೆ, ಸ್ನಾವರ್ಮ ಸ್ನಾವ ಸನ್ನಿಧಂ ಅಂತ ಹೇಳ್ತಾರೆ. ಅಂದ್ರೆ ಸ್ನಾಯು ಅರ್ಮ ಹೇಗಿರುತ್ತೆ ಅಂದ್ರೆ ಇಟ್ ಈಸ್ ಸಿಮಿಲರ್ ಟು ಸ್ನಾಯು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕಾಂಪ್ಲಿಕೇಶನ್ಸ್ ಆಫ್ ಅರ್ಮ. ತಚ್ಚೇದ್ಯಂ ಅಹಿತ ಪ್ರಾಪ್ತಂ ಮಾಂಸ ಸ್ನಾವ ಶಿರಾವೃತಂ ಚರ್ಮಾಧ್ಯ ಲವದುಚ್ಛಾಯಿ ದೃಷ್ಟಿ ಪ್ರಾಪ್ತಂ ತು ವರ್ಜಯೇ ಅಂತ ಹೇಳ್ತಾರೆ. ಅಂದ್ರೆ ಅಸಿತ ಪ್ರಾಪ್ತಿ, ಮಾಂಸ ಅಸಿತ ಅಂದ್ರೆ ಯಾವುದು ಅಂದ್ರೆ ಸಮಥಿಂಗ್ ಶಾವ್ ಅಂದ್ರೆ ಬ್ಲಾಕ್ ಅಂತ ಹೇಳ್ತಾರೆ. ಸೊ ಅಸಿತ ಪ್ರಾಪ್ತಿ ಅಂದ್ರೆ ಮಾಂಸ ಗ್ರೋತ್ ಶುಕ್ಲ ಮಂಡಲದಿಂದ ಕೃಷ್ಣ ಮಂಡಲವರೆಗೂ ಹೋಗಿದೆ ಅಂತ ಅರ್ಥ. ದಟ್ ಈಸ್ ಆಲ್ಸೋ ಒನ್ ವ್ಯಾಪಕ. ನೆಕ್ಸ್ಟ್ ಮಾಂಸಾವೃತ. ಸೊ ಇದು ಇನ್ನು ಮಾಂಸ ಆವೃತ ಅಂತಂದ್ರೆ ಇನ್ನು ನೇತ್ರ ಭಾಗದಲ್ಲಿರೋ ಡೀಪರ್ ಟಿಶ್ಯೂಸ್ ನ ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ. ದಟ್ ಈಸ್ ಮಾಂಸಾವೃತ. ಸ್ನಾವ ಶಿರಾವೃತಂ ಅಂತಂದ್ರೆ ನೇತ್ರ ಭಾಗದಲ್ಲಿರೋ ಶಿರ ಆಗಿರ್ಲಿ ಸ್ನಾಯುಗಳನ್ನು ದೂಷಣ ಮಾಡಿರುತ್ತೆ ಮತ್ತೆ ಅದನ್ನು ದೂಷಣ ಮಾಡಿ ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ದಿಸ್ ಇಸ್ ಸ್ನಾವ ಶಿರಾವೃತಂ. ಮಾಂಸವತ್ ಉಚ್ಛಾಯಿ ಅಂತಂದ್ರೆ ಮಾಂಸ ಬಹಳ ಸ್ಥೂಲ ಸ್ವರೂಪವನ್ನ ತಗೊಳ್ಳುತ್ತೆ. ಆಗ ಏನಾಗುತ್ತೆ, ಅದರ ಕೆಳಗಡೆ ಇರುವಂತ ನೇತ್ರ ಭಾಗದ ಸ್ಟ್ರಕ್ಚರ್ಸ್ ಮೇಲೆ ಪ್ರೆಷರ್ ಅನ್ನ ಕೊಡುತ್ತೆ. ಇಟ್ ಇಸ್ ಟರ್ಮ್ಡ್ ಆಸ್ ಮಾಂಸವತ್ ಉಚ್ಛಾಯಿ. ದೃಷ್ಟಿ ಪ್ರಾಪ್ತಿ ಈಗ ಕೃಷ್ಣ ಮಂಡಲವರೆಗೂ ಬಂದಿತ್ತಲ್ವಾ, ಇಟ್ ವಿಲ್ ರೀಚ್ ಅಗೇನ್ ಫರ್ದರ್ ಟಿಲ್ ದೃಷ್ಟಿ ಮಂಡಲ. ದಿಸ್ ಇಸ್ ದೃಷ್ಟಿ ಪ್ರಾಪ್ತಿ. This is 5 armas. I have explained. Now ಚಿಕಿತ್ಸಾ ಆಫ್ ಅರ್ಮ.
ಬೇಸಿಕಲಿ ಚಿಕಿತ್ಸಾ ಏನ್ ಮಾಡ್ಬೇಕು ಅಂತಂದ್ರೆ ಛೇದನ ಫಾಲೋಡ್ ಬೈ ಲೇಖನ ಈ ತರ ಮಾಡ್ಬೇಕಾಗಿರುತ್ತೆ ಬೇಸಿಕ್ ಚಿಕಿತ್ಸೆ. ಸೊ ಅಷ್ಟಾಂಗ ಸಂಗ್ರಹ ಪ್ರಕಾರ ಏನ್ ಹೇಳ್ತಾರೆ, ಟಚ್ ಲೇಖನಾಂಜನೈ ರೂಪಾಚರೇ ಅಂತ ಹೇಳ್ತಾರೆ. ಏನು ಕಾಯ ಶಿರೋವಿರೇಕ ಅಂದ್ರೆ ಕಾಯ ವಿರೇಚನ ಶಿರೋವಿರೇಚನ ಹೇಳ್ತಾರೆ. ಓಕೆ, ಅಂಡ್ ಅದಾದ್ಮೇಲೆ ಏನ್ ಮಾಡ್ಬೇಕು, ಲೇಖನೇನಾಂಜನೈ ರೂಪಾಚರೇ ಅಂದ್ರೆ ಲೇಖನಾಂಜನ ಪ್ರಯೋಗ ಮಾಡಿ ಅಂತ ಹೇಳ್ತಾರೆ. ಸೊ ಸಿಂಪಲ್ ಇದೆ, ಒಂದು ಕಾಯ ವಿರೇಚನ ಶಿರೋ ವಿರೇಚನ ನಂತರ ಲೇಖನಾಂಜನ ಪ್ರಯೋಗ ಮಾಡಿ ಅಂತ ಹೇಳ್ತಾರೆ ಅಷ್ಟಾಂಗ ಸಂಗ್ರಹ ಪ್ರಕಾರ. ಓಕೆ, ಅಂಡ್ ನಸ್ಯ ಕರ್ಮ ಹೇಳ್ತಾರೆ. ನಸ್ಯದ ಏನೇನಿರುತ್ತೆ, ಕೃಷ್ಣಲೋಹ, ತಾಮ್ರ, ಶಂಖ, ಪ್ರಬಾಲ, ಸೈಂಧವಲವಣ, ಸಮುದ್ರಫೇನ, ಕಾಸೀಸ, ಸ್ರೋತೋ ಅಂಜನ, ರತಿಮಸ್ತು. ಯಾವ್ದ್ರು ಅಂದ್ರೆ ಸುಧಾವರ್ಗೀಯ ದ್ರವ್ಯಗಳನ್ನು ಹಾಕಿರ್ಪ, ಯಾವ್ದು ನೆನಪರ್ಲಿಲ್ಲ ನಾನು, ನಸ್ಯ ಕರ್ಮ. ಓಕೆ, ಈ ದ್ರವ್ಯಗಳಿಂದ ಇದರ ನಸ್ಯ ಆದ್ರೂ ಮಾಡ್ಬೋದು, ಇಲ್ಲ ಲೇಪ ಆದ್ರೂ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಮರೀಚಾದಿ ಲೇಪ ಅಂತ ಬರುತ್ತೆ. ಇದ್ರಲ್ಲಿ ಮರೀಚ, ವಿಭೀತಕಿ ಅಂಡ್ ಹರಿದ್ರ ರಸ ಇದ್ರನ್ನ ಲೇಪ ಮಾಡಿ ಆರ್ಮಕ್ ಹಚ್ಬೇಕಂತೆ. ಓಕೆ, ಇದೊಂದಾಯ್ತು. ಓರಲ್ ಡ್ರಗ್ಸ್ ನೀವೇನ್ ಕೊಡ್ಬೋದು, ಷಡಂಗ ಗುಗ್ಗುಡು, ವಾಸಕಾದಿ ಕ್ವಾತ, ಬೃಹತ್ ವಾಸಾದಿ ಕ್ವಾತ, ಶತಾವರ್ಯಾದಿ ಚೂರ್ಣ, ಮಹಾತ್ರಿಫಲಾಘತ, ಲೋಹಾದಿ ಗುಗ್ಗುಡು. ಈ ಕೆಲವೊಂದು ಕೇಳ್ತಾರೆ, ಬಹಳ ಸಲ ಕೇಳಿರೋ ಕ್ವಶನ್ ಇದು. ಸೊ ಸುಶ್ರುತ ಉತ್ತರದ ನಂತರ 15 ಚಾಪ್ಟರ್ 18 ಶ್ಲೋಕದಲ್ಲಿ ಹೇಳ್ತಾರೆ ಇದನ್ನ. 15th ಶ್ಲೋಕ ಛೇದನ ಪ್ರತಿಷೇಧ ಅಧ್ಯಾಯದಲ್ಲಿ ಹೇಳ್ತಾರೆ. ಬಹಳ ಚೆನ್ನಾಗಿ ಶಸ್ತ್ರಕರ್ಮನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಟ್ರಾನ್ಸ್ಲೇಟೆಡ್ ಬುಕ್ಸ್ ಅಲ್ಲಿ ಅಷ್ಟೇ ಬರೆದ್ರೆ ನಿಮ್ಗೆ ಪೇಜ್ ತುಂಬಲ್ಲ. ಸೊ ಟ್ರೈ ಇಷ್ಟ ರೈಟಿಂಗ್ ಶಾಸ್ತ್ರೋಕ್ತವಾಗಿ ಏನ್ ಹೇಳಿದ್ರೆ ಅದನ್ನ ಬರ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಫಸ್ಟ್ ಶಸ್ತ್ರಕರ್ಮದ ಇಂಡಿಕೇಶನ್ ಹೇಳ್ತಾರೆ 15 ಚಾಪ್ಟರ್ 18 ಶ್ಲೋಕದಲ್ಲಿ. ಏನ್ ಹೇಳ್ತಾರೆ, ಚರ್ಮಾಭಂ ಬಹಳಂ ಎತ್ತು ಸ್ನಾಯು ಮಾಂಸ ಘನಾವೃಂ ಚೇಧ್ಯಮೇವ ತಧರ್ಮ ಸ್ಯಾತ್ ಕೃಷ್ಣಮಂಡಲಂ ಚ ಎತ್ ಅಂತ ಹೇಳ್ತಾರೆ. ಅಂದ್ರೆ ಅರ್ಮದ ಸ್ವರೂಪ ಹೇಗಾಗಿರ್ಬೇಕು ಶಸ್ತ್ರಕರ್ಮ ಯೋಗ್ಯ ಆಗ್ಲಿಕ್ಕೆ ಅಂದ್ರೆ ಬಹಳ ಹೆಂಗ್ ಬಹಳ ಸ್ನಾಯು ಮತ್ತೆ ಮಾಂಸ ಘನಾವೃತಂ ಅಂತ ಹೇಳ್ತಾರೆ. ಅಂದ್ರೆ ಸ್ನಾಯು ಮತ್ತೆ ಮಾಂಸ ಎರಡು ಅರ್ಮ ಜೊತೆಗೆ ಇನ್ವಾಲ್ವ್ ಆಗಿ ಬೃಹತ್ ಸ್ವರೂಪವನ್ನು ತಗೊಂಡಿರುತ್ತೆ. ದಟ್ ಈಸ್ ಆ ತರ ಇದ್ದಾಗ ಅಂಡ್ ಕೃಷ್ಣಮಂಡಲವರೆಗೂ ರೀಚ್ ಆಗಿತ್ತು. ಛೇದ್ಯಮೇವ ತಧರ್ಮಂ ಸ್ಯಾತ್ ಕೃಷ್ಣಮಂಡಲಂ ಚ ಯತ್ ಅಂತ ಹೇಳ್ತಾರೆ. ಅಂದ್ರೆ ಆ ಅರ್ಮ ಕೃಷ್ಣಮಂಡಲವರೆಗೂ ಅಪ್ರೋಚ್ ಆಗಿದೆ ಅಂತ ಅಂದ್ರೆ ದೆನ್ ದ ಅರ್ಮ ಈಸ್ ಎಲಿಜಿಬಲ್ ಫಾರ್ ಛೇದನ ಅಂತ ಹೇಳ್ತಾರೆ. ಓಕೆ, ದಿಸ್ ಇಸ್ ಇಂಡಿಕೇಶನ್. ಓಕೆ, ಈಗ ಫಸ್ಟ್ ಪ್ರಾಪರ್ ಪೂರ್ವ ಕರ್ಮ, ಪ್ರಧಾನ ಕರ್ಮ, ಪಶ್ಚಾತ್ ಕರ್ಮ ಈ ತರಾನೇ ಹೇಳಿದ್ದಾರೆ ಇದರಲ್ಲಿ. ಓಕೆ, ಥರ್ಡ್ ಶ್ಲೋಕದಲ್ಲಿ ಪೂರ್ವ ಕರ್ಮ ಹೇಳ್ತಾರೆ. ಸ್ನಿಗ್ಧಂ ಭುಕ್ತವತೋ ಹ್ಯ ಅನ್ನಂ ಉಪವಿಷ್ಟಸ್ಯ ಯತ್ನತಃ ಸಂರೋಷಯೇತ್ತು ನಯನಂ ಭಿಷಕ್ ಚೂರ್ಣಸ್ತು ಲಾವಣೈಹಿ ಅಂತ ಹೇಳ್ತಾರೆ. ಅಂದ್ರೆ ಸ್ನಿಗ್ಧಂ ಭುಕ್ತವತೋ ಹ್ಯ ಅನ್ನಂ ಉಪವಿಷ್ಟಸ್ಯ ಯತ್ನತಃ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ನೀವು, ಫಸ್ಟ್ ಯಾವಾಗ್ಲೂ ಏನ್ ಮಾಡ್ಬೇಕು, ಫಸ್ಟ್ ಇಲ್ಲಿ ಯಾವಾಗ್ಲೂ ಸ್ನಿಗ್ಧ ಭೋಜನ ಅಂತ ಹೇಳ್ತಾರೆ. ಬಟ್ ಸ್ನಿಗ್ಧ ಭೋಜನ ಮಾಡೋಕಿನ ಮುಂಚೆ ಯಾವುದೇ ಶಸ್ತ್ರಕರ್ಮ ಇರ್ಲಿ ಫಸ್ಟ್ ಒಂದ್ ಪ್ರೋಟೋಕಾಲ್ ನ ಎಲ್ಲಾ ಕಡೆ ಫಾಲೋ ಮಾಡ್ಬೇಕು. ಏನು, ವಮನಾದಿ ಪಂಚಕರ್ಮಗಳನ್ನ ಫಾಲೋ ಮಾಡ್ಬೇಕು. ಫಸ್ಟ್ ವಮನಾದಿ ಪಂಚಕರ್ಮಗಳನ್ನ ಫಾಲೋ ಮಾಡಿ ನಂತರ ಅದರ ಸಂಸರ್ಜನ ಕ್ರಮ ಎಲ್ಲ ಮುಗಿದ್ಮೇಲೆ ಸ್ನಿಗ್ಧ ಭೋಜನ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಸ್ನಿಗ್ಧ ಭೋಜನ ಯಾವಾಗ ಸಂಸರ್ಜನ ಕ್ರಮ ಲಾಸ್ಟ್ ಕಾಲದಲ್ಲಿ ನೀವು ರಕ್ತ ಭೋಜನ ಕೊಡ್ತಿರಲ್ಲ ಅಲ್ಲಿ ಸ್ನಿಗ್ಧ ಭೋಜನ ಕೊಡ್ಬೇಕು. ಚೂರ್ಣವನ್ನ ನಿಧಾನ ಅಂದ್ರೆ ಅದೇನು
ನೇತ್ರದ ಭಾಗಕ್ಕೆ ಅಂಟಿಕೊಂಡಿರುತ್ತಲ್ಲ, ನೀವು ಈ ಸೈಂಧವ ಚೂರ್ಣ ಹಚ್ಚಿದಾಗ ಏನಾಗುತ್ತೆ, ಅದು ಶಿಥಿಲ ಆಗುತ್ತೆ, ಲೂಸನ್ ಆಗುತ್ತೆ. ದಿಸ್ ಇಸ್ ದ ಮೇನ್ ರೀಸನ್. ಅಂದ್ರೆ ನಾವು ಹಚ್ಚಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಜಾಸ್ತಿ ನೇತ್ರಕ್ಕೆ ನೋವಾಗ್ಲಾರ್ದಂಗೆ ಹಚ್ಚಬೇಕು. ದಿಸ್ ಇಸ್ ಪೂರ್ವ ಕರ್ಮ ಅಷ್ಟೇ. ಏನೋ ಫಸ್ಟ್ ವಮನಾದಿ ಪಂಚಕರ್ಮ ಮಾಡಿ ಸಂಸರ್ಜನ ಕ್ರಮ ಎಲ್ಲ ಮುಗಿಸಿ ನಂತರ ಸಿದ್ಧಭೋಜನ ಹೇಳ್ಬೇಕು. ಅದಾದ್ಮೇಲೆ ಸೈಂಧವ ಚೂರ್ಣವನ್ನ ನೇತ್ರ ಭಾಗಕ್ಕೆ ಹಚ್ಚಬೇಕು, ಸೊ ದಟ್ ದ ಅರ್ಮ ಗೆಟ್ ಶಿಥಿಲ. ಓಕೆ, ದಿಸ್ ಇಸ್ ಪೂರ್ವ ಕರ್ಮ. ಈಗ ಕೇರ್ಫುಲ್ ಆಗಿ ಕೇಳಿ ಪ್ರಧಾನ ಕರ್ಮ. ಪ್ರಧಾನ ಕರ್ಮದಲ್ಲಿ ಏನ್ ಹೇಳ್ತಾರೆ, ಹಚ್ಚಿದ ನಂತರ ಏನ್ ಮಾಡ್ಬೇಕು, ಇಮ್ಮಿಡಿಯೇಟ್ಲಿ ಸ್ವೇದನ ಮಾಡ್ಬೇಕು. ಇಲ್ಲಿ ಹೇಳ್ತಾರೆ ನೋಡ್ರಿ, ಓಕೆ. ಸೈಂಧವ ಚೂರ್ಣ ಏನ್ ಹೇಳ್ತಾರೆ ಪ್ರಧಾನ ಕರ್ಮದಲ್ಲಿ, ಸೈಂಧವ ಚೂರ್ಣ ಹಚ್ಚಿರ್ತಾರಲ್ಲ ಪೂರ್ವ ಕರ್ಮದಲ್ಲಿ, ನಂತರ ಇಮಿಡಿಯೇಟ್ಲಿ ಸ್ವೇದನ ಮಾಡ್ಬೇಕು. ಸ್ವೇದನ ಮಾಡಿದಾಗ ಏನಾಗುತ್ತೆ, ನಿಧಾನಕ್ಕೆ ಅರ್ಮವನ್ನ ಮೂವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಶಿಥಿಲ ಆಗಿರುತ್ತೆ, ನಿಧಾನಕ್ಕೆ ಮೂವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಆವಾಗ ಏನ್ ಮಾಡ್ಬೇಕು, ನಂತರ ಬಡಿಸ ಯಂತ್ರದಿಂದ ಆ ಅರ್ಮವನ್ನ ಎತ್ತಿ ಹಿಡಿಬೇಕು. ಓಕೆ, ಇದು ಮಾಡಕ್ಕೂ ಮುಂಚೆ ಇನ್ನೊಂದು ಸಣ್ಣ ಪ್ರೊಸೆಸ್ ಇದೆ. ಏನಂತಂದ್ರೆ, ಆ ರೋಗಿಗೆ ದೃಷ್ಟಿ ಅಪಾಂಗಕ್ಕೆ ನೋಡಕ್ ಹೇಳ್ಬೇಕು, ಅಪಾಂಗ ಸಂಧಿ ಕಡೆ ನೋಡಕ್ ಹೇಳ್ಬೇಕು. ಓಕೆ, ಆಗ ಹೇಳಿದಾಗ ಬಡಿಸ ಯಂತ್ರದಿಂದ ಆ ಅರ್ಮವನ್ನ ನಿಧಾನಕ್ಕೆ ಎತ್ತಬೇಕು. ಓಕೆ, ಅವಾಗ ಏನಾಗ್ತದೆ, ನಂತರ ಈ ಪ್ರೊಸೆಸ್ ನೀವು ಏನು ಎತ್ತಿರ್ತಿರಲ್ಲ ಬಡಿಸ ಯಂತ್ರದಿಂದ, ಸೊ ಅಂದ್ರೆ ನೇತ್ರ ಭಾಗಕ್ಕೆ ಏನು ಹಾರ್ಮ್ ಆಗ್ಲದಾಗ ಎತ್ತಬೇಕಷ್ಟೆ. ಆ ಅರ್ಮದ 3 ಎಂಡ್ಗಳನ್ನ ಎತ್ತಿ ಹಿಡಿಬೇಕು ಬಡಿಸ ಯಂತ್ರದಿಂದ. ಆಮೇಲೆ ನಂತರ ಏನ್ ಮಾಡ್ಬೇಕು, ತೀಕ್ಷ್ಣ ಮಂಡಲಾಕ ಶಸ್ತ್ರ ತಗೊಂಡು ಲೇಖನ ಕರ್ಮ ಮಾಡ್ಬೇಕು. ಓಕೆ, ಮಂಡಲಾಕ ಶಸ್ತ್ರ ತಗೊಂಡು ಲೇಖನ ಕರ್ಮ ಮಾಡ್ಬೇಕು. ಈ ಲೇಖನ ಕರ್ಮ ಮಾಡಿದಾಗ ಏನಾಗತ್ತೆ, ನಂತರ ನೀವು ಕೃಷ್ಣ ಮಂಡಲ ಮತ್ತೆ ಶುಕ್ಲ ಮಂಡಲಗಳನ್ನ ಸಪರೇಟ್ ಮಾಡ್ಬೇಕು. ಅರ್ಮ ಏನೆಲ್ಲ ಹಚ್ಕೊಂಡಿರುತ್ತಲ್ಲ ಅದನ್ನ ಸಪರೇಟ್ ಮಾಡ್ಬೇಕು. ಸ್ವಲ್ಪ ಕೃಷ್ಣ ಮಂಡಲ ಮತ್ತೆ ಶುಕ್ಲ ಮಂಡಲಗಳನ್ನ ಸಪರೇಟ್ ಮಾಡಿ ಅಲ್ಲಿ ಸ್ವಲ್ಪ ಶೋಧನ ತರ ಮಾಡ್ಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು, ಅರ್ಮನ ಏನ್ ಮಾಡ್ಬೇಕು, ಸಪರೇಟ್ ಅರ್ಮನ ಇದು ಮುಂಚೆ ಮ್ಯಾಲಿನಲ್ಲಿ ಸಪರೇಟ್ ಮಾಡಿರ್ತಾರಲ್ಲ, ಅದು ನಿಧಾನಕ್ಕೆ ಕನೀನಿಕ ಸಂಧಿ ಕಡೆ ಸಪರೇಟ್ ಮಾಡ್ತಾ ಮಾಡ್ತಾ ಬರ್ಬೇಕು. ಅದು ನೇತ್ರಕ್ಕೂ ಅರ್ಮಕ್ಕೂ ಏನ್ ಅಟ್ಯಾಚ್ಮೆಂಟ್ ಇರುತ್ತಲ್ಲ, ದಟ್ ಯು ಶುಡ್ ಸ್ಟಾರ್ಟ್ ಟು ಸಪರೇಟ್. ಎಲ್ಲಿವರೆಗೂ ತಗೊಂಡ್ಬರ್ಬೇಕು, ಕನೀನಿಕ ಸಂಧಿವರೆಗೂ ತಗೊಂಡ್ಬರ್ಬೇಕು. ಹಿಯರ್ ಒಂದ್ ಬಹಳ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಕನೀನಿಕೆ ಕಡೆ ತಗೊಂಡ್ ಬರ್ತಾ ಇದ್ದಾಗ ಏನ್ ಮಾಡ್ಬೇಕು, ಪೂರ ಅರ್ಮಚ್ಛೇದನ ಮಾಡಬಾರ್ದು. ಸಮ್ ಪಾರ್ಟ್ ವಿ ಶುಡ್ ಲೀವ್. ಅದನ್ನ ಹೇಳ್ತಾರೆ ಮುಂದೆ, ಎಷ್ಟು ಪ್ರಮಾಣ ಬಿಡಬೇಕು ಅಂತ ಮುಂದೆ ಹೇಳ್ತಾರೆ. ಓಕೆ, ಆ ಅರ್ಮವನ್ನ 4 ಭಾಗವಾಗಿ ಡಿವೈಡ್ ಮಾಡ್ಬೇಕು. ಓಕೆ, 4 ಭಾಗ ಡಿವೈಡ್ ಮಾಡಿದಾಗ ಲಾಸ್ಟ್ 1/4 ಕನೀನಿಕೆ ಕಡೆ ಲಾಸ್ಟ್ 1/4 ಬಿಟ್ಟು ಉಳಿದಿರೋ 1/4 ನ ಛೇದನ ಮಾಡ್ಬೇಕು. ದಿಸ್ ಇಸ್ ಅ ಥಿಂಗ್. ರೀಸನ್ ಹೇಳ್ತೀನಿ ಯಾಕಂತ. ನಾವು 1/4 ಯಾಕೆ ಬಿಡ್ತೀವಿ ಅಂತಂದ್ರೆ, ನಾವೇನಾದ್ರೂ ಪೂರ ಅರ್ಮಕ್ ಛೇದನ ಮಾಡಿದ್ವಿ ಅಂತಂದ್ರೆ ಫಾರ್ಮೇಶನ್ ಆಫ್ ಒಂದು ಅತಿ ಸ್ರಾವ ಸ್ಟಾರ್ಟ್ ಆಗುತ್ತೆ, ಎರಡನೇದು ಒಂದು ನಾಡಿ ವ್ರಣ ಫಾರ್ಮ್ ಆಗುತ್ತೆ. ಓಕೆ, ಸೊ ಟು ಪ್ರಿವೆಂಟ್ ದಿಸ್ ವಿ ನೀಡ್ ಟು ಲಿವ್ 1/4 ಪಾರ್ಟ್ ಆಫ್ ದ ಅರ್ಮ ಟುವರ್ಡ್ಸ್ ದ ಕನೀನಿಕ ಸಂಧಿ. ಅಕಸ್ಮಾತ್ ನಾವು 1/4 ಜಾಸ್ತಿ ಬಿಟ್ವಿ ಅಂದ್ರೆ ಅಗೇನ್ ರೀಗ್ರೋತ್ ಆಫ್ ದ ಅರ್ಮ ಟೇಕ್ಸ್ ಪ್ಲೇಸ್. So be careful in doing the ಅರ್ಮ ಛೇದನ. ಸೊ ಪ್ರಧಾನ ಕರ್ಮದಲ್ಲಿ ಏನೇನ್ ಬಂತೀಗ, ಸೊ ನಾವು ಇದು ಸೈಂಧವ ಚೂರ್ಣ ಹಚ್ಚಿದ ನಂತರ ಇಮಿಡಿಯೇಟ್ಲಿ ಸ್ವೇದನ ಮಾಡ್ಬೇಕು. ಬಡಿಸ ಯಂತ್ರದನ್ನ ಎತ್ಕೊಂಡು 3 ಎಂಡ್ಸ್ ಆಫ್ ದ ಅರ್ಮನ ಎತ್ತಬೇಕು, ಯಾಕಂದ್ರೆ ಶಿಥಿಲ ಆಗಿರುತ್ತೆ. ದೃಷ್ಟಿ ಯಾವಾಗ್ಲೂ ಅದು ಅಪಾಂಗ ಸಂಧಿ ಕಡೆ ಕೊಡಕ್ ಹೇಳ್ಬೇಕು. ಅದಾದ್ಮೇಲೆ ಫಸ್ಟ್ ಇದು ಯಾವ್ದೋ ಮಂಡಲ ಶಸ್ತ್ರದಿಂದ ಲೇಖನ ಮಾಡ್ಬೇಕು. ಲೇಖನ ಮಾಡಿದ ನಂತರ ಕೃಷ್ಣ ಮಂಡಲ ಶುಕ್ಲ ಮಂಡಲ ಸಪರೇಟ್ ಮಾಡಿ ಅಲ್ಲಿ ಸ್ವಲ್ಪ ಶೋಧನ ಮಾಡಿ ಅರ್ಮವನ್ನು ಸಹ ಸಪರೇಟ್ ಮಾಡ್ತಾ ಬರ್ಬೇಕು. ಸಪರೇಟ್ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಕನೀನಿಕ ಸಂಧಿ ಹತ್ರ ಬರ್ಬೇಕು. ಪೂರ ಕನೀನಿಕ ಸಂಧಿ ಹತ್ರ ಬರಬಾರ್ದು. 1/4 ಆಫ್ ದಟ್ ಶುಡ್ ಬಿ ದೇರ್. ರೆಸ್ಟ್ 3/4 ಅರ್ಮ ಛೇದನ. ರೀಸನ್ ಬರೀರಿ. ಅತಿ ಸಂಕ್ರಮಣ ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ, ಫಾರ್ಮೇಶನ್ ಆಫ್ ಅತಿ ಸ್ರಾವ, ರಕ್ತಸ್ರಾವ ಅಂಡ್ ನಾಡಿ ವ್ರಣ ಆಗಿರುತ್ತೆ. ಅದೇ ನಾವು ಕಡಿಮೆ ಛೇದನ ಮಾಡಿ ಜಾಸ್ತಿ ಪಾಠ ಉಳಿಸಿದ್ವಿ ಅಂದ್ರೆ ರೀಗ್ರೋತ್ ಆಫ್ ದ ಅರ್ಮ ಚಾನ್ಸಸ್ ಇರುತ್ತೆ. ದಿಸ್ ಇಸ್ ಪ್ರಧಾನ ಕರ್ಮ. ಆಯ್ತಾ? ನೆಕ್ಸ್ಟ್ ಪಶ್ಚಾತ್ ಕರ್ಮ. ಪಶ್ಚಾತ್ ಕರ್ಮದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿಸಾರ ಮಾಡ್ಬೇಕು. ಇದರಿಂದ ಯವಕ್ಷಾರ ತ್ರಿಕಟು ಸೈಂಧವ ಲವಣ ಇದರಿಂದ ಪ್ರತಿಸಾರಣ ಮಾಡ್ಬೇಕು. ಅಗೇನ್ ಸ್ವಲ್ಪ ಸ್ವೇದನ ಮಾಡಿ ನಂತರ ಬಂಧನ ಮಾಡ್ಬೇಕು. ಬಂಧನ ಮಾಡಿದ ನಂತರ ಅಗೇನ್ ಆ ವ್ಯಕ್ತಿಯಲ್ಲಿ ದೋಷ, ಸರೌಂಡಿಂಗ್ ಋತು, ಆ ವ್ಯಕ್ತಿ ಬಲ, ಕಾಲ ಅವೆಲ್ಲ ನೋಡ್ಕೊಂಡು ಸ್ನೇಹಪಾನ ಅಡ್ಮಿನಿಸ್ಟರ್ ಮಾಡ್ಬೇಕು.
ನಂತರ 3 days ಆದ್ಮೇಲೆ ಬಂಧನ ಓಪನ್ ಮಾಡಿ ಸ್ವಲ್ಪ ಹಸ್ತಸ್ವೇದ ಕೊಟ್ಟು ವ್ರಣರೋಪಣ ವ್ರಣಶೋಧನ ಡ್ರಗ್ಸ್ ಇಂದ ಅದು ಮಾಡ್ಬೇಕು ಅಷ್ಟೇ. ಪಶ್ಚಾತ್ ಕರ್ಮ. ಏನು ಫಸ್ಟ್ ಪ್ರತಿಸರಣ ವಿತ್ ಯವಕ್ಷಾರ ತ್ರಿಕಟು ಸೈಂಧವಲವಣ ಸ್ವೇದನ ಮಾಡಿ ಬಂಧನ ಮಾಡಬೇಕು. ಬೇಸ್ಡ್ ಆನ್ ದೋಷ ರೋಗಿ ಬಲ ವ್ಯಾಧಿ ಬಲ ನೋಡ್ಕೊಂಡು ಸ್ನೇಹಪನ ಹೇಳ್ತಾರೆ. 3 days ಆದ್ಮೇಲೆ ಬಂಧನವನ್ನ ತೆಗಿತಾರೆ. ತೆಗೆದು ಅಗೇನ್ ಹಸ್ತಸ್ವೇದ ಕೊಟ್ಟು ವ್ರಣರೋಪಣ ವ್ರಣಶೋಧನ ಮಾಡ್ಬೇಕು. ದಿಸ್ ಇಸ್ ಅರ್ಮಚ್ಛೇದನ. ಯಾವುದೇ ಅರ್ಮ ಕೊಡ್ಲಿ ಛೇದನ ಪ್ರೊಸೆಸ್ ರಿಮೈನ್ಸ್ ಸೇಮ್. ಓಕೆ, ಅರ್ಥ ಆಯ್ತಾ? ಏನಾದ್ರು ಡೌಟ್ಸ್ ಇತ್ತಾ? ಐ ಕ್ಯಾನ್ ರಿಪೀಟ್ ಎನಿ ಸಮ್ ಪಾರ್ಟ್. ಕ್ಲಿಯರ್ ಇದನಾ? ಓಕೆ, ನೆಕ್ಸ್ಟ್ ಶುಕ್ತಿಕಾ ಹೋಗೋಣ. ಸೊ ಶುಕ್ತಿಕದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇಟ್ ಈಸ್ ಔಷಧ ಸಾಧ್ಯ ಪಿತ್ತಜ ವ್ಯಾಧಿ ಅಂತ ಹೇಳ್ತಾರೆ. ಶಾವಹ ಸ್ಯು ಪಿಹಿದಾನಿಭಶ್ಚ ಬಿಂದವೋ ಯೇ ಶುಕ್ತ್ಯಾವ ಸ್ಥಿತನಯನೆ ಸ ಶುಕ್ತಿ ಸಂಜ್ಞ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಸಹ ಒಂದು ಪಿಹಿತವಾದ ಒಂದು ಮಾಂಸವದ್ ಗ್ರೋತ್ ಇರುತ್ತೆ. ಇಟ್ ವಿಲ್ ರಿಸೆಂಬಲ್ ಯಾವುದು? ಶಾವವರ್ಣ ಅಂಡ್ ಒಂದು ಬಿಂದು ಆಕಾರ ಇರುತ್ತೆ, ಬಿಂದು ಸಮಾನ ಇದಿರುತ್ತೆ, ಏನು ಮಾಂಸವದ್ ಗ್ರೋತ್ ಇರುತ್ತೆ. ಇಲ್ಲೂ ಶಾವಹಸು ಪಿಹಿದಾನಿಭಶ್ಚ ಬಿಂದವೋ ಯೇ ಶುಕ್ತ್ಯಾವ ಎಲ್ಲಿ ಶುಕ್ಲ ಮಂಡಲದಲ್ಲಿ ಇರುತ್ತೆ. ಸ್ಥಿತನಯನೆ ಸ ಶುಕ್ತಿ ಸಂಜ್ಞ ಅಂದ್ರೆ ಶ್ವೇತ ವರ್ಣದಲ್ಲೇ ಇರುತ್ತೆ ಇದಕ್ಕೆ. ಸೊ ಇಟ್ ಈಸ್ ರಿಸೆಂಬಲಿಂಗ್ ಬಿಂದು ಆಕಾರ. ಇದನ್ನ ಶುಕ್ತಿಕಾ ಅಂತ ಹೇಳ್ತಾರೆ. ಅಷ್ಟಾಂಗ ಹೃದಯ ಪ್ರಕಾರ ಹೇಳ್ತಾರೆ ಪಿತ್ತಂ ಕುರ್ಯಾತ್ ಸ್ಥಿತೇ ಬಿಂದೂನ್ ಅಸಿತಶ್ಯಾವ ಪೀತಕಾನ್ ಮಲಾಕ್ತ ದರ್ಶ ತುಲ್ಯಂ ವಾ ಸರ್ವಶುಕ್ಲಂ ಸದಾಹರಕ್ ರೋಗೋ ಅಯಂ ಶುಕ್ತಿಕಾ ಸಂಜ್ಞ ಸ ಶಕ್ರದ್ ಭೇದನ ತ್ರಿಜ್ವರ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಸಹ ದೇರ್ ಇಸ್ ಮಾಂಸವದ್ ಗ್ರೋತ್. ಶಾವ ಬಿಂದು ಸಮಾನ ಇರ್ತದೆ ಎಲ್ಲಿ? ಶುಕ್ಲ ಮಂಡಲದಲ್ಲಿ. ಇಲ್ಲಿ ಇಟ್ ವಿಲ್ ರಿಸೆಂಬರ್ ಶುಕ್ತ ಅಂತಂದ್ರೆ ಪರ್ಲ್, ರತ್ನವರ್ಗದಲ್ಲಿ ಬರುತ್ತಲ್ಲ ಆ ಪರ್ಲ್ ನ ರಿಸೆಂಬಲ್ ಮಾಡುತ್ತಂತ ಹೇಳ್ತಾರೆ. ಇಟ್ ಈಸ್ ಅಸಿತ ಅಥವಾ ಶಾವವರ್ಣ ಅಥವಾ ಪೀತವರ್ಣ ಇರುತ್ತೆ. ಮಲಾಕ್ತ ದರ್ಶ ತುಲ್ಯಂ ಅಂತಂದ್ರೆ ಈಗ ಹೆಂಗೆ ಕನ್ನಡಿ ಮುಂದೆ ಕ್ಲೀನ್ ಕನ್ನಡ ಇಲ್ಲ, ಡಸ್ಟ್ ಕನ್ನಡ ಇತ್ತು, ಏನಾದ್ರು ಅವಾಗ ನಿಮಗೆ ಕರೆಕ್ಟ್ ದರ್ಶನ ಕಾಣಂಗಿಲ್ಲ. ಓಕೆ, ಸೊ ಅದನ್ನ ಮಲಕ್ತ ದರ್ಶನ ಅಂತ ಹೇಳ್ತಾರೆ. ಆ ವ್ಯಕ್ತಿಗೂ ದೃಷ್ಟಿ ಹಾಗೆ ಇರುತ್ತೆ ಅಂತ ಹೇಳ್ತಾರೆ. ದಾಹ ಅಲಾಂಗ್ ವಿತ್ ರುಜ ಇರುತ್ತೆ. ಶಕ್ರದ ಭೇದ ಅತಿಸಾರ ಅಂತ ತಗೋಬಹುದು. ನಿನ್ ತೃಷ್ಣ ಜ್ವರನೂ ಇರುತ್ತೆ. ದಿಸ್ ಇಸ್ ಶುಕ್ತಿಕ. ಚಿಕಿತ್ಸೆ ಇದಕ್ಕೆ ಔಷಧ ಸಾಧ್ಯ ಹೇಳ್ತಾರೆ. ಅಗೇನ್ ಕ್ರಿಯಾಕಲ್ಪಸ್ ಬರುತ್ತೆ ಇಲ್ಲಿ. ಸೇಕ, ಅಶ್ಚೋತನ, ಲೇಪ ಅಥವಾ ನಸ್ಯ ಟ್ರೈ ಮಾಡ್ಬೋದು. ಓಕೆ, ಫಸ್ಟ್ ಏನ್ ಮಾಡ್ಬೇಕು? ಯಾವಾಗ್ಲೂ ಶೋಧನ ವಿತ್ ವಿರೇಚನ. ಓಕೆ, ಶೋಧನ ಮಾಡ್ಬೇಕು ಫಸ್ಟ್ ವಿರೇಚನದಿಂದ. ಆಮೇಲೆ ಏನಂತಾರೆ ಅಂಜನ ಹೇಳ್ತಾರೆ, ಕೂಲಿಂಗ್ ಅಂಜನ. ಇದರಿಂದ ಸಮುದ್ರ ಫೇನ ವಿತ್ ಸ್ತನ್ಯ ಅಂಡ್ ಮಧು, ಇದರಿಂದ ಅಶ್ಚುತನ ಮಾಡ್ಬೇಕು, ಸಾರಿ ಅಂಜನ ಮಾಡ್ಬೇಕು. ನಂತರ ಘೃತಪಾನ. ಘೃತಪಾನ ಯಾವ್ದ್ರಿಂದ ಮಾಡ್ತೀರಿ? ತ್ರಿಫಲ ಘೃತ ಕೊಡಿ, ತಿಲ್ವಕ ಘೃತ ಕೊಡಿ, ಪುರಾಣ ಘೃತ ಕೊಡಿ, ಯಾವ್ದಾದ್ರು ಓಕೆ. ಯಾವ್ದು ನೆನಪಾಗಿಲ್ಲ ಪುರಾಣ ಘೃತ ಬರೀರಿ. ದೆನ್ ವೈಡೂರ್ಯ ಅಂಜನ, ಇದನ್ನ ಪ್ರಯೋಗ ಮಾಡ್ಬೋದು. ಓಕೆ, ಸೊ ಬೇಸಿಕಲಿ ಏನೇನ್ ಬಂತಿಲ್ಲಿ? ಇಟ್ ಇಸ್ ಔಷಧ ಸಾಧ್ಯ. ಕ್ರಿಯಾಕಲ್ಪಸ್ನ ಮಾಡ್ಬೋದು. ಯಾವ್ಯಾವು? ಸೇಕ ಮಾಡ್ಬೋದು, ಅಕ್ಷೋಧನ ಮಾಡ್ಬೋದು, ಲೇಪ ಮಾಡ್ಬೋದು, ನಸ್ಯ ಮಾಡ್ಬೋದು, ಇವೆಲ್ಲ ಮಾಡ್ಬೋದು. ಅಗೇನ್ ಫಸ್ಟ್ ವಿರೇಚನ, ಅದಾದ್ಮೇಲೆ ಕೂಲಿಂಗ್ ಅಂಜನ ಕೊಡ್ತಾರೆ. ಅದು ಸಮುದ್ರ ಫೇನ, ರಬ್ಬರ್ ವಿತ್ ಸ್ತನ್ಯ ಅಂಡ್ ಮಧು, ಇದರಿಂದ ಅಂಜನ ಇದಾದ್ರೂ ಮಾಡ್ಬೋದು. ಅಥವಾ ವೈಡೂರ್ಯ ಅಂಜನ ಅಂತ ಹೇಳಿದ್ರೆ ಅದನ್ನಾದ್ರೂ ಪ್ರಯೋಗ ಮಾಡ್ಬೋದು. ನಂತರ ಘೃತಪಾನ, ತ್ರಿಫಲ ಘೃತ ಆದ್ರೂ ಓಕೆ, ತಿಲಕ ಘೃತ ಅಥವಾ ಪುರಾಣ ಘೃತ. ಓಕೆ, ಓರಲ್ಲಿ ಏನೇನು ಕೊಡ್ಬೋದು? ಫಲಶ್ಯಾದಿ ಅಥವಾ ಮುಸ್ತ್ಯಾದಿ ಅಥವಾ ಆಮಲಕಾದಿ, ಲೋಧ್ರಾದಿ ಅಂಜನಗಳನ್ನ ಕೊಡ್ಬೋದು. ಓಕೆ, ರೀತಿಯಾದ ಅಂಜನ ಪ್ರಯೋಗ ಸಹ ಹೇಳ್ತಾರೆ ಇಲ್ಲಿ. ಓಕೆ, ನೆಕ್ಸ್ಟ್ ಕಮ್ಸ್ ಅರ್ಜುನ. ಏಕೋ ಯಃ ಶಕ್ತಿರೂಪಮಸ್ತು ಬಿಂದವೋಃ ಶುಕ್ಲಸ್ಥೆ ಭವತಿ ತಮರ್ಜುನಂ ವದಂತಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಏಕೋ ಯಃ ಶಶರುದಿರೂಪಮಸ್ತು ಬಿಂದು ಅಂದ್ರೆ ಶುಕ್ಲಸ್ಥೆ, ಶುಕ್ಲ ಮಂಡಲದಲ್ಲಿ ಒಂದು ಬಿಂದು ಆಕಾರವಾಗಿ ಏನೊಂದು ಇರುತ್ತೆ. ಅದು ಯಾವ ತರ ಇರುತ್ತೆ? ಶಶರುದಿರೂಪಮಸ್ತು ಅಂತ ಹೇಳ್ತಾರೆ. ರಾಬಿಟ್ ಬ್ಲಡ್ ತರ ಅದರ ಸಮಾನ ಬಿಂದು ವರ್ಣ ಇರುತ್ತೆ. ಇಟ್ ಈಸ್ ಟರ್ಮ್ಡ್ ಆಸ್ ಅರ್ಜುನ ಅಂತ ಹೇಳ್ತಾರೆ.
ಅಷ್ಟಾಂಗ ಸಂಗ್ರಹದಲ್ಲಿ ನೀರು ಶ್ಲಕ್ಷ್ಣೋ ಅರ್ಜುನೋ ಬಿಂದು ಶಶಲೋಹಿತ ಲೋಹಿತ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಸಹ ಬಿಂದು ಇರುತ್ತೆ, ಸಿಮಿಲರ್ ಟು ಶಶರುದಿರ ಪ್ರಭ, ಶ್ಲಕ್ಷ್ಣ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಚಿಕಿತ್ಸೆ ಇದಕ್ಕೆ ಇಟ್ ಈಸ್ ಅಶಸ್ತ್ರೀಕೃತ ವ್ಯಾಧಿ ಇದೆ. ಸೊ ಸುಶ್ರುತ ಫಸ್ಟ್ ಅಷ್ಟಾಂಗ ಸಂಗ್ರಹ ಏನಂತಾನೆ, ಅರ್ಜುನೇಶು ರಕ್ತಾಭಿಷಂದವತ್ ಪ್ರತಿಕುರ್ಯಾತ್ ಅಂತ ಹೇಳ್ತಾರೆ. ಅಂದ್ರೆ ಫಾಲೋ ಅಷ್ಟಾಂಗದ ಪ್ರಕಾರ ರಕ್ತಾಭಿಷೇಕ ಚಿಕಿತ್ಸೆ ಫಾಲೋ ಮಾಡಿ ಅಂತ ಹೇಳ್ತಾರೆ. ಅದೇ ಸುಶ್ರುತ ಉತ್ತರ ತಂತ್ರ 12 ಚಾಪ್ಟರ್ ಏನ್ ಹೇಳ್ತಾರೆ, ಪೈತ್ಯಂ ವಿಧಿಂ ಅಶೇಷೇಣ ಕುರಿಯಾತ್ ಅರ್ಜುನ ಶಾಂತಯೇ ಅಂತ ಹೇಳ್ತಾರೆ. ಪಿತ್ತಹಾರ ಟ್ರೀಟ್ಮೆಂಟ್ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ ಯಾರು, ಸುಶ್ರುತಾಚಾರ್ಯ. ಸೊ ಏನೇನು ಪರಿಷೇಕ ಅಂಡ್ ಅಂಜನ ವಿತ್ ಎದರಿಂದ ಇಕ್ಷು, ಮಧು, ಶರ್ಕರ, ಸ್ತನ್ಯ, ದಾರುಹರಿದ್ರ, ದರ್ವಿ ಅಥವಾ ಸೈಂಧವ ಲವಣ ಇದಾದ್ರೂ ಆಗಿರ್ಲಿ, ಅಥವಾ ಅಶ್ವತನ ಮಾಡ್ಬೋದು, ಇದರಿಂದ ಅಮ್ಲಕಾಂಜಿಯಿಂದ ಅಶ್ವತನ ಮಾಡ್ಬೋದು, ಇದಾದ್ರೂ ಮಾಡ್ಬೋದು, ಅದಾದ್ರೂ ಮಾಡ್ಬೋದು. ನೆಕ್ಸ್ಟ್ ಅಶ್ವತನಕ್ಕೆ ಇನ್ನೊಂದು ಪ್ರಯೋಗ ಹೇಳ್ತಾರೆ, ಸಿತ, ಮಧುಕ, ಕಟ್ವಾಂಗ, ಮಸ್ತು, ಕ್ಷೌದ್ರ, ಅಮ್ಲ, ಕಾಂಜಿ, ಸೈಂಧವ ಲವಣ ಅಥವಾ ಅಮ್ಲ ರಸಗಳ ಇರೋದನ್ನ ಮಾಡ್ತಾರೆ. 2 or 3 days ಮಾಡ್ಬೇಕು ಇದನ್ನ. ದಿಸ್ ಇಸ್ ಅಶ್ವತನ. ಕೆಲವೊಂದು ಅಂಜನ ಯೋಗಾಸ ಹೇಳ್ತಾರೆ, ಕಾಸಿಸ ವಿತ್ ಮಧು, ಕ್ಷೌದ್ರ ವಿತ್ ರಸಾಂಜನ, ಸೈಂಧವ ಲವಣ, ಮಧು ಮತ್ತೆ ಕತಕ, ಇದೆಲ್ಲ ಕೆಲವೊಂದು ಅಂಜನ ಪ್ರಯೋಗ ಹೇಳ್ತಾರೆ. ಫಸ್ಟ್ ಅಷ್ಟಾಂಗ ಸಂಗ್ರಹ ಪ್ರಕಾರ ಏನ್ ಹೇಳ್ತಾರೆ, ಫಾಲೋ ರಕ್ತಾಭಿಷೇಕವ ಚಿಕಿತ್ಸಾ. ಸುಶ್ರುತ ಆಚಾರ್ಯ ಪ್ರಕಾರ ಏನ್ ಹೇಳ್ತಾರೆ, ಪಿತ್ತಹಾರ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಸೊ ಐದರ್ ಟು ಪರಿಷೇಕ ಅವ್ರ ಅಂಜನ ವಿತ್ ಇಕ್ಷು, ಮಧು, ಶರ್ಕರ, ಸ್ತನ್ಯ, ದಾರುಹರಿದ್ರ ಇವೆಲ್ಲ, ಅಥವಾ ಅಶ್ವತನ ವಿತ್ ಅಮ್ಲಕಂಜಿ ಇದನ್ನ ಮಾಡಿ, ಅಥವಾ ಅಶ್ವತನ ವಿತ್ ಸಿತ, ಮಧುಕ, ಕಟ್ವಾಂಗ, ಮಸ್ತು, ಕ್ಷೌದ್ರ ಈ ದ್ರವಗಳಿಂದ ಮಾಡಿ 2 to 3 days ಮಾಡಬೇಕು. ಅಂಡ್ ಅಂಜನ ಯೋಗಸ್ ಯಾವ್ಯಾವು, ಕಸಿಸ ವಿತ್ ಮಧು, ಕ್ಷೌದ್ರ ವಿತ್ ರಸಾಂಜನ, ಸೈಂಧವ ಲವಣ, ಮಧು, ಕತಕ ಇದರಿಂದ ಮಾಡಬೇಕು. ಓಕೆ, ನೆಕ್ಸ್ಟ್ ಪಿಷ್ಟಕ. ಪಿಷ್ಟಕ ಇಟ್ ಇಸ್ ಕಫಜ ಔಷಧ ಸಾಧ್ಯ ವ್ಯಾಧಿ. ಓಕೆ, ಏನ್ ಹೇಳ್ತಾರೆ, ಉತ್ಸನ್ನ ಸಲಿಲನಿಭೋ ಅಥ ಪಿಷ್ಟ ಶುಕ್ಲೋ ಬಿಂದುರ್ಯೋ ಭವತಿ ಸ ಪಿಷ್ಟಕ ಸುವೃತ್ತ. ಅಂದ್ರೆ ದೇರ್ ಇಸ್ ಒನ್ ಉತ್ಸನ್ನ ಅಂದ್ರೆ ಶೋಥ. ಯಾವ ತರ ಇರುತ್ತೆ, ವೃತ್ತಾಕಾರ ಫಲಾಚಲ ಹೇಳ್ತಾರೆ, ಸುವೃತ್ತ ವೃತ್ತಾಕಾರ ಶೋಥ ಉತ್ಸನ್ನ ಇರುತ್ತೆ. ಹೇಗಿರುತ್ತೆ, ಸಲಿಲನಿಭೋ ಅಥ ಅಂತಂದ್ರೆ ರಿಸೆಂಬಲ್ಸ್ ವಾಟರ್, ವಾಟರಿ ಬಬಲ್ ಆದ್ರೆ ಇರ್ಬೋದು, ಅಥವಾ ವಾಟರ್ ತರ ಆದ್ರೂ ಇರ್ಬೋದು. ಸಲಿಲನಿಭೋ ಅಥ ಪಿಷ್ಟ ಶುಕ್ಲೋ ಎಲ್ಲಿದೆ, ಶುಕ್ಲ ಭಾಗದಲ್ಲಿದೆ. ಬಿಂದುರ್ಯೋ ಭವತಿ ಸ ಪಿಷ್ಟಕ ಸುವೃತ್ತ ಅಂದ್ರೆ ಅದು ಸಹ ಬಿಂದು ಆಕಾರದಲ್ಲಿರುತ್ತೆ. ಇಟ್ ಇಸ್ ಟರ್ಮ್ಡ್ ಆಸ್ ಪಿಷ್ಟಕ ಅಂತ ಹೇಳ್ತಾರೆ. ಸೊ ಅದೇ ಅಷ್ಟಾಂಗ ಹೃದಯ ಪ್ರಕಾರ ಬಿಂದುಭಿಃ ಪಿಷ್ಟಧವಲೈಃ ಉತ್ಸನ್ನೈಃ ಪಿಷ್ಟಕಂ ವದೇತ್. ಇದು ಸಹ ಪಿಷ್ಟವತ್ತ ಒಂದು ಬಿಂದು ಫಾರ್ಮ್ ಆಗಿರುತ್ತೆ. ಪಿಷ್ಟ ಅಂದ್ರೆ ಇಲ್ಲಿ ಏನೋ ಶಾಲೆ ಅಂತ ತಗೋಬೇಕು, ಆ ತರ ಒಂದು ಶೋಧ ಡೆವಲಪ್ ಆಗಿರುತ್ತೆ. ಇಟ್ ಇಸ್ ಟರ್ಮ್ಡ್ ಆಸ್ ಪಿಷ್ಟಕ ಅಂತ ಹೇಳ್ತಾರೆ. ಓಕೆ, ಚಿಕಿತ್ಸಾ ಇದರದ್ದು ಏನ ಅಂತಂದ್ರೆ, ಅಕಾರ್ಡಿಂಗ್ ಟು ಸುಶ್ರುತಾಚಾರ್ಯ ಉತ್ತರ ತಂತ್ರ 11th ಚಾಪ್ಟರ್, ಚಾಪ್ಟರ್ 13th ಶ್ಲೋಕ. ಧೀಮಂತ ಬರ್ತಲ್ಲ. ಓಕೆ, ಓಕೆ, ಏನ್ ಹೇಳ್ತಾರೆ ಇದರಲ್ಲಿ, ಮಹೌಷಧಂ ಮಗಾಧಿಕಂ ಚ ಮುಸ್ತಾ ಸ ಸೈಂಧವ ಯನ್ಮರೀಚಂ ಚ ಶುಕ್ಲಂ ತನ್ಮಾತುಲುಂಗ ಸ್ವರಸೇನ ಪಿಷ್ಟಂ ನೇತ್ರಾಂಜನ ಪಿಷ್ಟಕಮಾಶು ಹನ್ಯಾತ್ ಅಂತ ಹೇಳ್ತಾರೆ. ಅಂದ್ರೆ ಏನೇನ್ ಮಾಡ್ಬೇಕು, ಶುಂಠಿ ಅಂದ್ರೆ ಮಹೌಷಧ ಅಂತಂದ್ರೆ ಶುಂಠಿ, ಪಿಪ್ಪಲಿ, ಮುಸ್ತಾ, ಸೈಂಧವ, ಮರೀಚ, ಇದಕ್ಕೆ ಮಾತುಲುಂಗ ಸ್ವರಸದಿಂದ ಭಾವನ ಕೊಡ್ಬೇಕು. ಭಾವನ ಕೊಟ್ಟು ಇದನ್ನ ಅಂಜನ ಆಗಿ ಯೂಸ್ ಮಾಡ್ಬೇಕಂತ ಹೇಳ್ತಾರೆ. ಅವು ಶುಂಠಿ, ಪಿಪ್ಪಲಿ, ಮುಸ್ತಾ, ಸೈಂಧವ, ಮರೀಚ, ಭಾವನವೇ ಮಾತುಲುಂಗ ಸ್ವರಸ, ಇದರಿಂದ ಅಂಜನ ಕೊಡ್ಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದೇನ್ ಹೇಳ್ತಾರೆ 14th ಶ್ಲೋಕದಲ್ಲಿ,
ಕಲೆ ಬೃಹತ್ಯ ಮಹದೋದ್ಭವಾನಾಂ ವಿಧಾಯ ಕಲ್ಕಂ ಫಲಪಾಕಕಾಲೆ ಸ್ರೋತೋ ಅಂಜನಯುಕ್ತಂ ಚ ತದ್ ಘೃತಂ ಸ್ಯಾತ್ ಸ್ಯಾತ್ ದ್ವೇತು ಪಿಷ್ಠೆ ವಿಧಿರೇವ ಚಾಪಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಬೃಹತಿ, ಕಲ್ಕ ಆಫ್ ಪಿಪ್ಪಲಿ, ಸೌವ್ಯರಂಜನ, ಹಾಗೆ ಭಾವನವೇತ್ ಮಾತೃಲಿಂಗ ಸರಸ ಫಾರ್ 7 days. ಹಾಗೆ ಇದು ಅಂಜನ ಪ್ರಯೋಗ. ಇದನ್ನ ಬೃಹತ್ಯಾದಿ ಅಂಜನ ಅಂತ ಹೇಳ್ತಾರೆ. ಇದನ್ನ ಅಂಜನ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಅಂಜನ ಪ್ರಯೋಗನೇ ಇದೆ ಇದರಲ್ಲಿ. ವರ್ತಾಕ, ಶೀಘ್ರು, ಇಂದ್ರವಾರುಣಿ, ಪಟೋಲ, ಕಿರಾತತಿ ಮಲಕ್ಕಿ, ಇದನ್ನು ಸಹ ಅಂಜನ ಹೇಳ್ತಾರೆ. ಸೊ ಇಲ್ಲಿ ಅಂಜನ ಚಿಕಿತ್ಸಾನೇ ಇದೆ ಇದರಲ್ಲಿ. ಯಾವುದು ಪುಸ್ತಕದಲ್ಲಿ ಅಂಜನ ಚಿಕಿತ್ಸಾನೇ ಇದೆ. ಓಕೆ, ಯಾವ್ಯಾವು? ಒಂದು ಶುಂಠಿ, ಪಿಪ್ಪಲಿ, ಮುಸ್ತ, ಸೈಂಧವ, ಮರಿಚ, ಇದರಿಂದ ಮಾತೃಲಿಂಗ ಸ್ವರಸ ಭಾವನ, ಬೃಹತ್ಯಾದಿ ಅಂಜನ ಪ್ರಯೋಗ. ಒಂದು ವರ್ತಕ, ಶೀಘ್ರು, ಇಂದ್ರು, ವಾರುಣಿ, ಪಠೋಲ, ಕಿರತಿಕ್ತ, ಅಮಲಕ್ಕಿ, ಇದರಿಂದ ಅಂಜನ ಪ್ರಯೋಗ ಮಾಡ್ತಾರೆ. ಊರಲ್ಲಿ ಅಂತಂದ್ರೆ ನೇತ್ರಸಾಣಿ ರಸ ವಿತ್ ಘೃತ ಅಂಡ್ ಮಧು. ನೇತ್ರಸಾಣಿ ರಸ ವಿತ್ ಘೃತ ಅಂಡ್ ಮಧು, ಇದು ಏನು ಊರಲ್ಲಿ. ಸಿರಾಜಾಲ. ಜಾಲಾಭಃ ಕರ್ಣಶಿರಾಃ ಮಹಾನ್ ಸ ರಕ್ತಾಃ ಸಂಧಾನಃ ಸ್ಮೃತ ಇಹ ಸಂತಸ್ತು ಅಂತ ಹೇಳ್ತಾರೆ. ಅಂದ್ರೆ ಜಾಲಾಭಃ ಅಂದ್ರೆ ಏನು? ಜಾಲ ಅಂದ್ರೆ ಸಮ್ ಕಾಬ್ ವೆಬ್ ತರ ಅಪಿಯರೆನ್ಸ್. ಎದ್ರದ್ದು ಜಾಲ ಇರುತ್ತೆ? ಕಠಿಣ ಸಿರೋ ಅಂದ್ರೆ ಶಿರಗಳ ಒಂದು ಜಾಲ ಇರುತ್ತೆ. ಹೇಗಿರ್ತದು? ಮಹಾನ್ ಸ ರಕ್ತಾಃ ಅಂದ್ರೆ ಮಹತ್ ಆಕಾರ ಇರುತ್ತೆ, ರಕ್ತವರ್ಣ ಇರುತ್ತೆ. ಸಂತಾನ ಸ್ಮೃತ ಇಹ ಜಾಲ ಸಂಹಿತಸ್ತು. ಇಲ್ಲಿ ಸಂತಾನಯುಕ್ತ ಅಂತಂದ್ರೆ ದೇರ್ ಇಸ್ ನೆಟ್ವರ್ಕ್ ಆಫ್ ಸಿರಾಸ್. ಸಂತಾನ ಸ್ಮೃತ ಇಹ ಜಾಲ ಸಂಹಿತಸ್ತು ಅಂತ ಹೇಳ್ತಾರೆ. ಇಟ್ ಇಸ್ ಸಿರಾಜಾಲ. ಅಷ್ಟಾಂಗ ಸಂಗ್ರಹ ಪ್ರಕಾರ ಸಿರಾಜಾಲೆ ಸಿರಾಜಾಲಂ ಬಹುದ್ರಕ್ತಂ ಘನೋನ್ನತಂ ಅಂತ ಹೇಳ್ತಾರೆ. ಅಂದ್ರೆ ಘನರೂಪಿ ಉನ್ನತವತ್ ಸಿರಗಳು, ಅಂದ್ರೆ ಘನರೂಪಿ ಇರ್ತದ ಸಿರ ಉನ್ನತ ಅಂದ್ರೆ ಪ್ರಾಮಿನೆನ್ಸ್ ಕಾಣ್ತಿರ್ತಂದ್ರೆ ಇಟ್ ವಿಲ್ ಬಿ ಹೆವಿ. ಡ್ಯೂ ಟು ದಿಸ್ ದೇರ್ ಇಸ್ ಫಾರ್ಮೇಶನ್ ಆಫ್ ಜಲವತ್, ಜಾಲ ಒಂದು ಫಾರ್ಮೇಶನ್ ಆಗಿರ್ತದೆ ಸಿರಾಗಳು. ಇಟ್ ಇಸ್ ಕಾಲ್ಡ್ ಆಸ್ ಸಿರಾಜಾಲ. ಇದ್ರ ಚಿಕಿತ್ಸಾ ಏನಂದ್ರೆ ಇಟ್ ಇಸ್ ಲೇಖನ ಸಾಧ್ಯ ವ್ಯಾಧಿ. ಲೇಖನಾಂಜನ ಪ್ರಯೋಗ ಮಾಡಬಹುದು. ಓಕೆ, ಹಿಂಗೆ ಅಕಸ್ಮಾತ್ ಏನಾದ್ರು ಈ ಸಿರಗಳು ಬಹಳ ಕಠಿಣವಾಗಿತ್ತು ಅಂತಂದ್ರೆ ಛೇದನ ಮಾಡಿ ಅಂತ ಹೇಳ್ತಾರೆ. ಓಕೆ, ಬೇಸಿಕಲಿ ಲೇಖನ ಮಾಡ್ಬೇಕು. ಇದರಲ್ಲಿ ಬಹಳ ಸಿರಗಳು ಕಠಿಣವಾಗಿತ್ತು ಅಂತಂದ್ರೆ ಛೇದನ ಮಾಡ್ಬೇಕು. ಸುಶ್ರುತ ಉತ್ತರಂತ 15 ಚಾಪ್ಟರ್ ಹೇಳ್ತಾರೆ. ಸಿರಾಜಾಲೆ ಸಿರಾಯಾಸ್ತು ಕಠಿಣಸ್ತಾಶ್ಚ ಬುದ್ಧಿಮಾನ್ ಉಲ್ಲೇಖಿತ ಮಂಡಲಾಗ್ರೇಣ ಬಡೀಶೇನ ಅವಲಂಬಿತ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಬುದ್ಧಿಮಾನ್ ವೈದ್ಯ ಏನ್ ಮಾಡ್ಬೇಕು ಅಂತಂತಂದ್ರೆ, ಕಠಿಣವಾಗಿತ್ತು ಸಿರಾಜಾಲ ಅಂತಂದ್ರೆ ಬಡೀಶ ಯಂತ್ರದಿಂದ ಏನ್ ಮಾಡ್ಬೇಕು? ಫಸ್ಟ್ ಎತ್ತಬೇಕು ಇದನ್ನ ಜಾಲಗಳನ್ನ, ಸಿರಾಜಾಲವನ್ನ ಎತ್ತಬೇಕು. ಆದ್ಮೇಲೆ ನಂತರ ಉಲ್ಲೇಖನ ಅಂದ್ರೆ ಲೇಖನ ವಿತ್ ಮಂಡಲಾಗ್ರ ಶಸ್ತ್ರ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ದಿಸ್ ಇಸ್ ಫಾರ್ ಸಿರಾಜಾಲ. ನೆಕ್ಸ್ಟ್ ಕಮ್ ಸಿರಾ ಪಿಡಕ. ಶುಕ್ಲಸ್ಥಃ ಸ್ಥಿತಪಿಡಕಾಃ ಸಿರಾವೃತಾಃ ಯಾಸ್ತಾಃ ವಿದ್ಯಾತ್ ಅತಿ ಸಮೀಪಜಾಃ ಸಿರಾಜಾಃ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಶುಕ್ಲಸ್ತು ಸ್ಥಿತಪಿಡಕ ಅಂದ್ರೆ ಶುಕ್ಲ ಭಾಗದಲ್ಲಿ ಒಂದು ಸ್ಥಿತವರ್ಣವತ್ ಪಿಡಕ ಆಗಿರುತ್ತೆ. ಸಿರಾವೃತಾಃ ಯಾಸ್ತಾ, ಇಟ್ ಈಸ್ ಆವರಣ ಬೈ ಸಿರಾ. ಓಕೆ, ವಿದ್ಯಾತ್ ಅಸಿತ ಸಮೀಪಜಾಃ ಅಂತಂದ್ರೆ ಸಮೀಪನ ಎಲ್ಲಿಗಿರುತ್ತದು? ಬಹಳ ಅಂದ್ರೆ ಅಸಿತ ಮಂಡಲಕ್ಕೆ ಬಹಳ ಹತ್ರ. ಅಸಿತ ಸಮೀಪಜಾಃ ಸಿರಾಜಾಃ, ಇಟ್ ಇಸ್ ಸಿರಾ ಪಿಡಕ ಅಂತ ಹೇಳ್ತಾರೆ. ಅಂದ್ರೆ ಒಂದು ಪಿಡಕ ಇರುತ್ತೆ, ಶುಕ್ಲ ಭಾಗದಲ್ಲಿ ಇರುತ್ತೆ, ಬಟ್ ಅಸಿತ ಸಮೀಪಜ ಅಂದ್ರೆ ಇಟ್ ಈಸ್ ನಿಯರ್ ಟು ದ ಕೃಷ್ಣಮಂಡಲ. ಇಟ್ ಇಸ್ ಕಾಲ್ಡ್ ಸಿರಾ ಪಿಡಕ. ಅಷ್ಟಾಂಗ ಸಂಗ್ರಹ ಪ್ರಕಾರ ಹೇಳಿದ್ರೆ ದಾಹ ಹರ್ಷವತ್ಯ ಸಿರಾವೃತಾಃ ಕೃಷ್ಣಾಸನ್ನ ಸಿರಾಸನ್ನ ಪಿಟಿಕಾಃ ಸರ್ಷಪೋಪನಾಃ ಅಂತ ಹೇಳ್ತಾರೆ. ಅಂದ್ರೆ
ಈ ಪಿಡಕ ಯಾವ ತರ ಇರುತ್ತೆ, ಸರ್ಷಪವತ್ ಆಕಾರ ಇರುತ್ತೆ. ಅಂಡ್ ಅಗೇನ್ ಆಭರಣ ಬೈ ಶಿರಾಸ್ ಇರುತ್ತೆ. ಕೃಷ್ಣ ಮಂಡಲ ಜೊತೆ ಅಸೋಸಿಯೇಟೇ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ದೆನ್ ದಾಹ ಅಂಡ್ ಘರ್ಷ ಇರುತ್ತೆ. ದಿಸ್ ಇಸ್ ಸಣ್ಣ ಶಿರಾ ಪಿಡಕ. ಚಿಕಿತ್ಸಾ ಏನಿದಕ್ಕೆ ಏನ್ ಹೇಳ್ತಾರೆ, ಶಂಖಾದಿ ಚೂರ್ಣಾಂಜನ ಪ್ರಯೋಗ ಹೇಳ್ತಾರೆ ಇದರಲ್ಲಿ. ಅಂದ್ರೆ ಶಂಖ, ಸಮುದ್ರ ಫೇನ, ಮುಕ್ತ, ಶುಕ್ತಿ, ಸ್ಫಟಿಕ ಎಲ್ಲ ರತ್ನ, ಇದು ಶುದ್ಧವರ್ಗೀಯ ಡ್ರಗ್ಸ್ ಇದಾವೆ. ಅವೆ ಏನ್ ಮಾಡ್ಬೇಕು, ಸ್ವಲ್ಪ ಚೂರ್ಣಾಕಾರವನ್ನು ಮಾಡ್ಕೊಂಡು ಅದಾದ್ಮೇಲೆ ಮೇಷಶೃಂಗ ಇವೆಲ್ಲ ಹಾಕಿ ಅಂಜನ ಪ್ರಯೋಗ ಮಾಡ್ಬೇಕು. ಎಲ್ಲೆಲ್ಲಿ ಇಂಡಿಕೇಟ್ ಇದೆ ಇದು, ಶಿರಾಜಾಲ, ಶಿರಾಪಿಡಕ, ಅರ್ಮ ಅಲ್ಲಿ ಶಂಖಾದಿ ಚೂರ್ಣಾಂಜನ ಪ್ರಯೋಗ ಮಾಡ್ಬೋದು. ಓಕೆ, ಉತ್ತರ ತಂತ್ರದಲ್ಲಿ ಏನ್ ಹೇಳ್ತಾರೆ ಆಚಾರ್ಯ ಸುಶ್ರುತ ಅಂದ್ರೆ, ಶಿರಾಸ್ತು ಪಿಡಕ ಜಾತ ಯಾನ ಸಿದ್ಧಂತಿ ಅರ್ಮವತ್ ಮಂಡಲಾಗ್ರೇಣ ತಾಂಸಂ ಬೇಷಜೈಹಿ ಛೇದನ ಮಿಷ್ಯತಿ ತಾಸಂ ಛೇದನ ಮಿಷ್ಯತೆ ಬೇಷಜೈಹಿ ಅಂತ ಹೇಳ್ತಾರೆ. ಅಂದ್ರೆ ಔಷಧದಿಂದ ಕ್ಯೂರ್ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಲೇಖನ ಕರ್ಮ ಲೇಖನ ಕರ್ಮ ಅಂಡ್ ಛೇದನ ಕರ್ಮ ಅರ್ಮದಲ್ಲಿ ಏನ್ ಹೇಳಿದಾರಲ್ಲ ಅದೇ ತರ ಫಾಲೋ ಮಾಡಿ ಅಂತ ಹೇಳ್ತಾರೆ. ಔಷಧ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಫಾಲೋ ಅರ್ಮವತ್ ಚಿಕಿತ್ಸಾ ಅಂತ ಹೇಳ್ತಾರೆ, ಲೇಖನ ಅಂಡ್ ಛೇದನ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್, ದಟ್ ಈಸ್ ಬಲಾಸಕೃತ. ಇಟ್ ಈಸ್ ಕಫ ಪ್ರಧಾನ ಔಷಧ ಸಾಧ್ಯ ವ್ಯಾಧಿ. ಕಾಂಸ್ಯಾಭೋ ಭವತಿ ಸಿತೇ ಅಂಬು ಬಿಂದು ತುಲ್ಯ ಸಾಗ್ನೇಹೋ ಆಮೃದು ಸ ಆರುಜೌ ಬಲಾಸಕಾಕ್ಯಾಹ ಅಂತ ಹೇಳ್ತಾರೆ. ಅಂದ್ರೆ ಕಾಂಸ್ಯಾಭೋ ಭವತಿ ಸಿತೇ ಅಂಬು ಬಿಂದು ತುಲ್ಯ ಅಂತ ಹೇಳ್ತಾರೆ. ಅಂದ್ರೆ ಶುಕ್ಲ ಭಾಗದಲ್ಲಿ ಅಂಬು ಸಮಾನವಾದ ಬಿಂದುವತ್ ಒಂದು ಬಲಾಸಕ ಫಾರ್ಮ್ ಆಗಿರುತ್ತೆ. ಓಕೆ, ಎಲ್ಲಿ ಶುಕ್ಲ ಭಾಗದಲ್ಲಿ. ಸಾಗ್ನೇಯೋ ಆಮೃದು ಆರುಜೋ ಅಂದ್ರೆ ಇಟ್ ವಿಲ್ ನಾಟ್ ಬಿ ಮೃದು, ಅಂದ್ರೆ ಆ ಮೃದು ಅಂತ ಹೇಳ್ತಾರೆ. ಅಂದ್ರೆ ಕಠಿಣ ಇರ್ತದೆ ಸ್ವಲ್ಪ. ಆರ್ ಅಂತಂದ್ರೆ ಪೇನ್ಲೆಸ್ ಇರುತ್ತೆ. ಇಟ್ ಇಸ್ ಟರ್ನ್ ಆಸ್ ಬಲಾಸಕ್ ರತಿತ ಅಂತ ಹೇಳ್ತಾರೆ. ಓಕೆ, ಅಷ್ಟಾಂಗ ಸಂಗ್ರಹ ಪ್ರಕಾರ ಶೋಫಸ್ತು ಅರುಜಃ ಸಾವರ್ಣೋ ಬಹಲೋ ಮೃದುಃ ಗುರು ಸ್ನಿಗ್ಧೋ ಅಂಬು ಬಿಂದ್ವಾಭೋ ಬಲಾಸಕೃಷ್ಟಃ ಸ್ಮೃತಃ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಒಂದು ಶೋಫ ಡೆವಲಪ್ ಆಗುತ್ತೆ, ವಿಚ್ ಇಸ್ ಅಂಬು ಸಮಾನ ಅಂತ ಹೇಳ್ತಾರೆ. ಅಂಬು ಸಮಾನ ಬಿಂದು ಮತ್ತು ಶೋಫ ಇರುತ್ತೆ, ವಿಚ್ ಇಸ್ ಓಕೆ. ಇಲ್ಲಿ ಇವ್ರು ಮೃದು ಅಂತ ಹೇಳ್ತಾರೆ. ಓಕೆ, ದೆನ್ ಇಟ್ ಇಸ್ ಸಮ್ನಸ್ ಬಲಾಸಕೃತ ಅಂತ ಹೇಳ್ತಾರೆ. ಇದಕ್ಕೆ ಚಿಕಿತ್ಸಾ ಏನಿದೆ ಅಂತಂದ್ರೆ ಟ್ರೀಟ್ ಆಸ್ ಪರ್ ಕಫಜ ಅಭಿಷಂದವ ಚಿಕಿತ್ಸಾ ಅಂತ ಹೇಳ್ತಾರೆ. ಸೊ ಏನೇನ್ ಮಾಡ್ತೀರಿ ಇಲ್ಲಿ, ಫಸ್ಟ್ ವಿರೇಚನ, ಶಿರೋ ವಿರೇಚನ ಮಾಡ್ಬೇಕು. ಅದಾದ್ಮೇಲೆ ಶಿರಾವ್ಯಧ ಮಾಡ್ಬೇಕು. ಓಕೆ, ವಿರೇಚನ, ಶಿರೋ ವಿರೇಚನ ನಂತರ ಶಿರಾವ್ಯಧ. ಶಿರಾವಧ ಮಾಡಿದ ನಂತರ ಆಮೇಲೆ ಕ್ಷಾರಾಂಜನ ಪ್ರಯೋಗ ಮಾಡ್ಬೇಕು. ಓಕೆ, ಕ್ಷಾರಾಂಜನ ಪ್ರಯೋಗ ಮಾಡ್ಬೇಕು. ಫಸ್ಟ್ ವಿರೇಚನ, ಶಿರೋ ವಿರೇಚನ, ಶಿರಾವ್ಯಧ, ಅದರ ನಂತರ ಕ್ಷಾರಾಂಜನ ಪ್ರಯೋಗ. ಅದಾದ್ಮೇಲೆ ಏನ್ ಮಾಡ್ಬೇಕು, ನೆಕ್ಸ್ಟ್ ವ್ಯೋಷಾದಿ ಖಟ್ಫಲಾದಿ ಅಂಜನ ಬರುತ್ತೆ ಅಥವಾ ಜಾತಿ ಮುಖ ಅಂಜನ ಬರುತ್ತೆ. ಇದೆಲ್ಲ ಅಂಜನ ಪ್ರಯೋಗ ಅಂತ ಹೇಳ್ತಾರೆ. ದಿಸ್ ಇಸ್ ಬೇಸಿಕಲಿ ಯಾವುದು ಚಿಕಿತ್ಸಾ ಫಲಾಸಕೃತ. ಏನೇನು, ಫಸ್ಟ್ ಹಾಕೊಂಡು ಕಫದ ಅಭಿಷಂದವ ಚಿಕಿತ್ಸಾ ಫಸ್ಟ್ ಶೋಧನ ಮಾಡ್ಬೇಕು. ವಿರೇಚನ ಅಥವಾ ಶಿರ ವಿರೇಚನ ಅಥವಾ ಶಿರಾಬಧ ಮಾಡ್ಬೇಕು. ಇದಾದ್ಮೇಲೆ ಕ್ಷಾರಾಂಜನ ಪ್ರಯೋಗ ಮಾಡ್ಬೇಕು, ಅಥವಾ ವ್ಯೋಷಾದಿ ಕಟ್ಫಲಾದಿ ಅಂಜನ ಮಾಡ್ಬೋದು, ಅಥವಾ ಜಾತಿ ಮುಕುಲ ಅಂಜನ ಮಾಡ್ಬೋದು. ಸೊ ದಿಸ್ ಇಸ್ ಚಿಕಿತ್ಸಾ ಆಫ್ ಫಲಾಸಕೃತ. Okay, Shukla with Lakshana and Chikitsa I have completed. Still, if you have any doubts, you can ask. ಶಸ್ತ್ರಕರ್ಮ ಒಂದ್ಸರಿ ರಿಪೀಟ್ ಮಾಡ್ಬೇಕಂತ. ಶಸ್ತ್ರಕರ್ಮನ okay. Yes. So Shastrakarma again, we need to divide into Purva, Pradhana and Paschat. Okay. First indication of Shastrakarma ಏನು ಹೇಳ್ತಾರೆ, ಚರ್ಮಾಭಂ ಬಹಲಂ ಯತ್ತು ಸ್ನಾಯು ಮಾಂಸ ಘನಾವೃತಂ ಛೇದ್ಯಮೇವ ತಧರ್ಮ ಸ್ಯಾತ್ ಕೃಷ್ಣಮಂಡಲಂ ಚ ಯತ್ ಅಂತ ಹೇಳ್ತಾರೆ. ಸೊ ಏನೇನು, ಅರ್ಮ ಬಹಳಾಕಾರದಲ್ಲಿ ಬೃಹತ್ ಆಕಾರ ತಗೊಂಡಿರುತ್ತೆ ಡ್ಯೂ ಟು ಇನ್ವಾಲ್ವ್ಮೆಂಟ್ ಆಫ್ ಸ್ನಾಯು ಅಂಡ್ ಮಾಂಸ. ಅದೇನಾದ್ರೆ ಕೃಷ್ಣಮಂಡಲಕ್ಕೆ ರೀಚ್ ಆಗಿತ್ತು ಅಂತಂದ್ರೆ ದೆನ್ ಶಸ್ತ್ರಕರ್ಮ ಇಸ್ ಇಂಡಿಕೇಟೆಡ್.
ಅಂಡ್ ಈ ತರ ಆರ್ಮವನ್ನು ಅಂಡ್ ಇದು ಶುಕ್ಲ ಮಂಡಲದಿಂದ ಕೃಷ್ಣ ಮಂಡಲಕ್ಕೆ ರೀಚ್ ಆಗಿತ್ತು ಅಂದ್ರೆ ದೆನ್ ಸಚ್ ಆರ್ಮಸ್ ಆರ್ ಇಂಡಿಕೇಟೆಡ್ ಫಾರ್ ಛೇದನ, ಅರ್ಮ ಛೇದನ ಶಸ್ತ್ರಕರ್ಮ. ಓಕೆ, ನೆಕ್ಸ್ಟ್ ಕಮ್ಸ್ ಪೂರ್ವಕರ್ಮ. ಏನ್ ಹೇಳ್ತಾರೆ? ಸ್ನಿಗ್ಧಂ ಭುಕ್ತವತೋ ಹ್ಯಾನ್ನಂ ಉಪವಿಷ್ಟಸ್ಯ ಯತ್ನತಃ ಸಂರೋಷಯೇತ್ತು ನಾಯನಂ ಭಿಷಕ್ ಚೂರ್ಣಸ್ತು ಲವಣೈ ಅಂತ ಹೇಳ್ತಾರೆ. ಫಸ್ಟ್ ಬಿಫೋರ್ ಡೂಯಿಂಗ್ ಇನ್ ಶಸ್ತ್ರಕರ್ಮ, ಫಸ್ಟ್ ವಿ ನೀಡ್ ಟು ಡೂ ಅಮನಾದಿ ಪಂಚಕರ್ಮ, ಶೋಧನ ಮಾಡಬೇಕು. ಶೋಧನ ಮಾಡಿದ ನಂತರ ಸಂಸರ್ಜನ ಕ್ರಮ ಅಂಡ್ ಸ್ನಿಗ್ಧ ಭೋಜನ ಫಾಲೋ ಮಾಡಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು? ಸೈಂಧವ ಚೂರ್ಣವನ್ನ ನೇತ್ರಕ್ಕೆ ಅಪ್ಲೈ ಮಾಡ್ಬೇಕು. ಅಂದ್ರೆ ಅರ್ಮ ಎಲ್ಲಿರುತ್ತಲ್ಲ ಅಲ್ಲಿ ಅಪ್ಲೈ ಮಾಡ್ಬೇಕು. ಯಾಕೆ ಅಪ್ಲೈ ಮಾಡ್ಬೇಕಂದ್ರೆ ಅರ್ಮವ ಶಿಥಿಲವನ್ನ ಮಾಡ್ಬೇಕಾಗಿರುತ್ತೆ. ಶಸ್ತ್ರಕರ್ಮ ಮಾಡ್ಬೇಕಾದ್ರೆ ಅರ್ಮ ಶಿಥಿಲ ಮಾಡ್ಬೇಕು. ಸೊ ಸೈಂಧವ ಚೂರ್ಣ ಅಪ್ಲೈ ಮಾಡ್ಬೇಕು. ದಿಸ್ ಇಸ್ ಪೂರ್ವಕರ್ಮ. ಪ್ರಧಾನ ಕರ್ಮದಲ್ಲಿ ಏನ್ ಹೇಳ್ತಾರೆ? ಈ ಸೈಂಧವ ಚೂರ್ಣವನ್ನು ಅಪ್ಲೈ ಮಾಡಿರ್ತಿರಲ್ಲ, ತಕ್ಷಣ ಸ್ವೇದನ ಕೊಡಿ ಅಂತ ಹೇಳ್ತಾರೆ. ಸ್ವೇದನ ಕೊಟ್ಟಾಗ ಏನಾಗ್ತದೆ, ನಂತರ ಅದನ್ನ ಅರ್ಮವನ್ನ ನಿಧಾನಕ್ಕೆ ಮೂವ್ ಮಾಡಿ ಟ್ರೈ ಮಾಡಿ. ಸ್ವಲ್ಪ ಇಟ್ ವಿಲ್ ಸ್ಟಾರ್ಟ್ ಟು ಮೂವ್, ಅಂದ್ರೆ ಶಿಥಿಲ ಆಗಿರುತ್ತೆ. ನೆಕ್ಸ್ಟ್ ಏನ್ ಮಾಡ್ತಾರೆ? ವಿತ್ ದ ಹೆಲ್ಪ್ ಆಫ್ ಬಡೀಶ ಯಂತ್ರ ಅರ್ಮವನ್ನ ಎತ್ತಕ್ ಟ್ರೈ ಮಾಡ್ಬೇಕು. ಬಿಫೋರ್ ಡೂಯಿಂಗ್ ದಿಸ್ ರೋಗಿಗೆ ಅವನ ದೃಷ್ಟಿ ಅಪಾಂಗ ಸಂಧಿ ಕಡೆ ನೋಡಂತ ಹೇಳ್ಬೇಕು. ದೆನ್ ಬಡೀಶ ಯಂತ್ರದಿಂದ 3 ಎಂಡ್ ಆಫ್ ದ ಅರ್ಮದನ್ನು ಎತ್ತಬೇಕು. ಓಕೆ, ಎತ್ತಿದ ನಂತರ ಏನ್ ಮಾಡ್ಬೇಕು? ಎತ್ತಬೇಕಾದ್ರೆ ಆ ನೇತ್ರಕ್ಕೆ ಏನು ಹಾನಿ ಮಾಡಬಾರ್ದು. ಓಕೆ, ದೆನ್ ಬಡೀಶ ಯಂತ್ರ ಎದ್ದ ತಕ್ಷಣ ನೆಕ್ಸ್ಟ್ ತೀಕ್ಷ್ಣ ಮಂಡಲಾಗ್ರ ಶಸ್ತ್ರದಿಂದ ಲೇಖನ ಮಾಡ್ಬೇಕು. ಓಕೆ, ಲೇಖನ ಮಾಡಿದ ನಂತರ ಅರ್ಮ ಎಲ್ಲಿ ಕೃಷ್ಣ ಮಂಡಲ ಶುಕ್ಲ ಮಂಡಲಕ್ಕೆ ಎರಡು ಹತ್ಕೊಂಡಿರುತ್ತಲ್ವಾ, ಸೊ ಯು ನೀಡ್ ಟು ಸಪರೇಟ್ ದಟ್ ಅರ್ಮ ಕೃಷ್ಣ ಮಂಡಲ ಅಂಡ್ ಶುಕ್ಲ ಮಂಡಲ. ಅದೇನು ಅಟ್ಯಾಚ್ಮೆಂಟ್ ಇರುತ್ತಲ್ಲ ಅರ್ಮಕ್ಕೆ, ಅದನ್ನ ಕ್ಲಿಯರ್ ಮಾಡ್ಬೇಕು ಫಸ್ಟ್. ಓಕೆ, ಅರ್ಮವನ್ನ ನಿಧಾನಕ್ಕೆ ರೊಟೇಟ್ ಮಾಡ್ತಾ ಮಾಡ್ತಾ ಕನಿನಿಕ ಸಂಧಿ ಕಡೆ ತಗೊಂಡ್ ಬರ್ಬೇಕು. ಅತಿ ಸಂಕ್ರಮಣ ಮಾಡಬಾರ್ದು ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಫುಲ್ ಕನಿನಿಕ ಸಂಧಿ ಕಡೆ ಫುಲ್ ಎಳ್ಕೊಂಡ್ ಬರ್ಬಾರ್ದು, ಸ್ವಲ್ಪ ಬಿಡ್ಬೇಕು. ಅದ್ ಎಷ್ಟು ಬಿಡಬೇಕು ಅಂತ ಹೇಳ್ತಾರೆ. ಯು ನೀಡ್ ಟು ಡಿವೈಡ್ ಅರ್ಮ ಇಂಟು 4 parts. 1/4 of that part you need to leave, the rest 3/4 you need to do the ಛೇದನ ಕರ್ಮ. ಯಾಕೆ? ಆ 1/4 part ನೀವು ಬಿಡ್ಲಿಲ್ಲ, ಪೂರ ಛೇದನ ಮಾಡಿದ್ರಿ ಅಂದ್ರೆ ದರ್ ಇಸ್ ಅತಿಸ್ರಾವ. ಎರಡನೇದು ದರ್ ಇಸ್ ಡೆವಲಪ್ಮೆಂಟ್ ಆಫ್ ನಾಡಿ ವ್ರಣ. ಅದೇ ನಾವು 1/4 ಕಿಂತ ಜಾಸ್ತಿ ಬಿಟ್ವಿ, ಕಡಿಮೆ ಛೇದನ ಮಾಡಿದ್ವಿ ಅಂತಂದ್ರೆ